Hello friends, welcome back again. Lovely Runner ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 15 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆಕ್ಚುಲಿ ಇನ್ನು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಮನೆ ಪಕ್ಕದಲ್ಲೇ ಗಣೇಶನ ಕೂರಿಸಿದ್ದಾರೆ. ಅದು 6 ದಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. 25ನೇ ವರ್ಷ ಆಗಿರೋದ್ರಿಂದ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ನೈಟ್ ಎಲ್ಲ ಹಾಡುಗಳು, ನನಗೆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತೇ ಗಣೇಶ ವಿಸರ್ಜನೆ ಮಾಡಿದ್ರು, ಅಂದ್ರೆ ಸೆಪ್ಟೆಂಬರ್ 1. ಸೊ ಇವತ್ತೇ ಸ್ವಲ್ಪ ನನಗೆ ಫ್ರೀ ಆಯ್ತು ರೆಕಾರ್ಡ್ ಮಾಡೋದಕ್ಕೆ. ಇನ್ ತಡ ಮಾಡೋದಿಲ್ಲ, ಆದಷ್ಟು ಬೇಗ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಇನ್ ಬೈಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದೀನಿ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 16th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಈ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ಅಂತ ಹೀರೋಗೆ ಡೌಟ್ ಬಂತು. ಡೌಟ್ ಅಂತಲ್ಲ, ಅವಳೆ ಬಾಯಾರೆ ಹೇಳಿರ್ತಾಳಲ್ವಾ, ಅದನ್ನ ನನ್ಗೆ ನಂಬೋದಾ ಬೇಡವಾ ಅಂತ ಡೈರೆಕ್ಟ್ ಆಗಿ ಅವಳನ್ನ ನೋಡಿ ಕೇಳ್ತಾನೆ. ನೀನ್ ಇತ್ರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ಯಾ ಅಂತ. ಅವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾಳೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ಅಂತ ಹೆಂಗಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಇವ್ರ ಈ ತರ ಮಾತಾಡ್ಕೋಬೇಕಾದ್ರೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಸೀನ್ ನ ಕೂಡ ತೋರಿಸೋದು. ಅವತ್ತು ನೈಟ್ ಅವಳು ಫುಲ್ ಆಗಿ ಟೈಟ್ ಆಗ್ಬಿಟ್ಟಿದ್ಲಲ್ವಾ, ಅವಳನ್ನ ರೂಮ್ ಕರ್ಕೊಂಡು ಹೋಗ್ಬೇಕು ಅಂತ ಇವ್ನು ಟ್ರೈ ಮಾಡಿರ್ತಾನೆ. ಆದ್ರೆ ಹೆಗ್ಲ ಮೇಲೆ ಕೂರ್ಸ್ಕೊಳ್ಬೇಕಾದ್ರೆ ಅನ್ಕೊಳ್ಳದೆ ಇಬ್ರು ಕಿಸ್ ಮಾಡ್ಕೊಂಡಿರ್ತಾರೆ. ಇನ್ ಆತರ ಜಾಗದಲ್ಲಿ ಕಿಸ್ ಮಾಡ್ಕೊಂಡ್ರೆ ಅವರಿಬ್ರು ಕಪಲ್ಸ್ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಇದೇ ತರ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಣ್ಣಗೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಕಿಸ್ ಮಾಡಿರ್ತಾಳೆ. ಸೊ ಏನಾಗುತ್ತೋ ನೋಡೋಣ. ಇವಾಗ ಪ್ರೆಸೆಂಟ್ ನಮ್ ಹೀರೋಯಿನ್ ಈ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಹಂಗೆ ಹಿಂಗೆ ಅಂತ ಹೇಳಿದ್ಲಲ್ವಾ, ಅದ್ರ ಬಗ್ಗೆ ಹೀರೋ ಕೇಳ್ತಾ ಇರೋದ್ರಿಂದ ಅವರ CD ಶಾಪ್ ಗೆ ಕರ್ಕೊಂಡೋಗಿ ಒಂದು ಕ್ಯಾಸೆಟ್ ನ ಕೊಟ್ಬಿಟ್ಟು ಇದೋ ಈ ಮೂವಿಯಲ್ಲಿ ಬರುತ್ತಲ್ಲ ಆತರ ಅಂತ ಹೇಳ್ತಾಳೆ. ಆ ಕ್ಯಾಸೆಟ್ ನ ಕೂಡ ತೋರಿಸ್ತಾಳೆ. ನೋಡಿದ್ರೆ ಅದು ಟರ್ಮಿನೇಟರ್ ಮೂವಿದು. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಏನು ನೀನೊಂದು ಟರ್ಮಿನೇಟರ್ ಅಂದಾಗ ಅವಳಂತಾಳೆ, ಚಾಚಾ ನಾನೇನು ರೋಬೋಟೋ ಅಲ್ಲ ಟರ್ಮಿನೇಟರು ಅಲ್ಲ, ಆ ಮೂವಿಯಲ್ಲಿ ಬರುತ್ತಲ್ಲ ಆತರ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ ಅಂದಾಗ ಹೀರೋ ಹೇಳ್ತಾನೆ, ಸರಿ ನೀನ್ ಹೆಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದೆ ಅಂದಾಗ ಇವಳು ಹೆಂಗಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ಬಟ್ ಮುಖ್ಯ ಕಾರಣ ಈ ವಾಚ್ ಅಂತ ವಾಚ್ ನ ತೋರಿಸಿದಾಗ ಅವನು ಕಂಪೇರ್ ಮಾಡ್ತಾನೆ. ಓಕೆ ಇವಾಗ ನನ್ನ ಹತ್ರ ವಾಚ್ ಇದೆ, ಹಂಗಾದ್ರೆ 2023 ಕೂಡ ನಾನು ಅದೇ ವಾಚ್ ನಾನೇ ಕಟ್ಕೊಂಡಿದ್ದ ಅಂದಾಗ ಆ ವಾಚ್ ಅವಾಗ ನಿನ್ನ ಹತ್ರ ಇರ್ಲಿಲ್ಲ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಹೆಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಂತ ಇವಳು ಇಮ್ಯಾಜಿನ್ ಮಾಡ್ತಾಳೆ. ಇವಳು ಆ ಟೈಮಲ್ಲಿ ಅಪಾಯದಲ್ಲಿದ್ದಾಗ ಹೀರೋ ಕಾಪಾಡಿರೋದು, ಮತ್ತೆ ಹೀರೋ ಸತ್ತಾಗ ಇವಳ ನೀರ್ ಹತ್ರ ಹೋಗಿ ಬಿದ್ದಿರ್ತಾಳಲ್ಲ, ಅವಾಗ ಅನ್ಕೊಳ್ದೆ ಆ ವಾಚ್ ಗೆ ಪವರ್ ಬಂದು ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು. ಅದ್ ಹೆಂಗೆ ಅಂತ ಅವಳಿಗೆ ಸರಿಯಾಗಿ ಗೊತ್ತಿಲ್ವಲ್ಲ, ಅದಕ್ಕೆ ಅವಳು ಹೇಳ್ತಾಳೆ ಹೆಂಗ್ ಬಂದಂತ ನನ್ಗೆ ಗೊತ್ತಿಲ್ಲ ಅಂತ. ಇವ್ನು ಹೇಳ್ತಾನೆ, ಸರಿ ಆಯ್ತು ಈ ವಾಚ್ ನಿನ್ನ ಹತ್ರ ಹೆಂಗ್ ಬಂತು, ನನ್ನ ಹತ್ರ ಇಲ್ಲ ಅಂದ್ರೆ ನಿನ್ನ ಹತ್ರ ಹೆಂಗ್ ಬಂತು ಅಂದಾಗ ಈ ವಾಚ್ ನ ನಾನ್ ಬಂದು ಒಂದು ಆಕ್ಷನ್ ಅಲ್ಲಿ ತಗೊಂಡೆ, $3000 ಕೊಟ್ಟು ತಗೊಂಡೆ ಅಂದಾಗ ಇವ್ನು ಕೇಳ್ತಾನೆ, ಏನು $3000? ಈ ವಾಚ್ ಅಷ್ಟು ವರ್ತೆ ಇಲ್ಲ, ನಾನೇನಕ್ ಅದನ್ನ ಆಕ್ಷನ್ ಅಲ್ಲಿ ಬಿಟ್ಟೆ, ನೀನೇನಕ್ ತಗೊಂಡೆ ಅಂದಾಗ ಅದಾ ಏನಿಲ್ಲ, ನೀನು ತುಂಬಾ ದೊಡ್ಡ ಬ್ಯಾಂಡ್ ಅಲ್ಲಿ ಇದ್ದೆ, ಎಕ್ಲಿಪ್ಸ್ ಅನ್ನೋ ಬ್ಯಾಂಡ್ ಅಲ್ಲಿ ಇದ್ದೆ, ತುಂಬಾ ದೊಡ್ಡ ಸೆಲೆಬ್ರಿಟಿ ಕೂಡ ಆಗ್ಬಿಟ್ಟಿದ್ದೆ. ಆ ಟೈಮ್ ಅಲ್ಲಿ ನಿನ್ಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನೆಲ್ಲ ಈ ತರ ಆಕ್ಷನ್ ಅಲ್ಲಿ ಬಿಟ್ಟಿದ್ರು, ಅವಾಗ ನಾನು ತಗೊಂಡೆ ಅಂತ. ಬಟ್ ಇವಾಗ ಅವಳು ಹೇಳಿರೋದೆಲ್ಲ ನಿಜ ಅಲ್ವಾ, ಸೊ ಟೈಮ್ ಹಂಗೆ ಫ್ರೀಸ್ ಆಗ್ಬಿಡ್ತು. ಇವಳಿಗೆ ಗೊತ್ತು ಟೈಮ್ ಫ್ರೀಸ್ ಆಗುತ್ತೆ ಅಂತ, ಇದ್ರು ಅವಳು ಅದನ್ನ ಹೇಳಿದ್ಲು. ಹೀರೋ ಹೇಳ್ತಾನೆ, ಯಾಕೆ ಕೇಳ್ತಾ ಇದ್ರೆ ಸೈಲೆಂಟ್ ಆಗಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ನಾನು ಹೇಳ್ದೆ ಬಟ್ ಅದ್ ನಿನಗೆ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಟೈಮ್ ಫ್ರೀಸ್ ಆಗುತ್ತೆ ಅಂದಾಗ ಇಲ್ಲ ಪರವಾಗಿಲ್ಲ ಟೈಮ್ ಫ್ರೀಸ್ ಆದ್ರೂ ಪರವಾಗಿಲ್ಲ ಅಂದಾಗ ಇವಳು ಹೇಳ್ತಾಳೆ, ಆಲ್ರೆಡಿ ನಾನು ವಿಷಯನ ಹೇಳ್ಬಿಟ್ಟೆ, ಟೈಮ್ ಫ್ರೀಸ್ ಆಗಿತ್ತು, ಆ ಟೈಮಲ್ಲಿ ನಾನ್ ಮಾತ್ರನೇ ಆಕ್ಟಿವ್ ಅಲ್ಲಿ ಇರ್ತೀನಿ, ಅದ್ ನಿನ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಹೀರೋ ಕೇಳ್ತಾನೆ, ಹಂಗಾದ್ರೆ ನೀನೇನ ಟೈಮ್ ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಅಂದಾಗ ಚಾಚಾ ಆತರ ಅಂತ ಹೇಳಕ್ ಬರ್ಲಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ನಡೆದಿರೋ ನಿಜಗಳನ್ನ ಹೇಳಿದ್ರೆ ಆಗ ಸದ್ಯಕ್ಕೆ ಟೈಮ್ ಫ್ರೀಸ್ ಆಗ್ಬಿಡುತ್ತೆ, ನಿಮ್ಗೆ ಏನ್ ನಡೀತು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಹೀರೋಗಿದನ್ನೆಲ್ಲ ನಂಬೇಕಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ. ಇವಳೆ ಕೇಳ್ತಾಳೆ, ಇವಾಗ ನಾನು ಹೇಳಿದೆಲ್ಲ ನಂಬಕ್ ನಿಂಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ ಅಂದಾಗ ಅವ್ನು ಕೂಡ ಹೌದು ಅಂತ ಹೇಳ್ತಾನೆ. ಇವಳು ಹೇಳ್ತಾಳೆ, ಇದ್ ನಂಬಿಸೋದಕ್ಕೆ ನನಗೆ ಬೇರೆ ಏನು ದಾರಿ ಕಾಣಿಸ್ತಾ ಇಲ್ಲ, ಇರೋ ನಿಜನ ನಾನು ಹೇಳಿದೀನಿ ಅಂದಾಗ ಹೀರೋ ಹಂಗೆ ನೋಡ್ತಾ ಇರ್ತಾನೆ. ಸರಿ ಆಯ್ತು, ಅವತ್ತು ನೀನ್ ಹೇಳ್ದೆ ಅಲ್ವಾ ಏನೋ ಚೇಂಜ್ ಮಾಡಕ್ಕೆ ಬಂದಿದ್ದೀನಿ ಅಂತ, ಈ ಸತಿ ಏನ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ಏನು ಚೇಂಜಾ ಇಲ್ವಲ್ಲ, ನಾನು ಆತರ ಏನು ಹೇಳಿಲ್ವಲ್ಲ, ಫುಲ್ ಕುಡಿದು ಟೈಟ್ ಆಗಿದ್ನಲ್ಲ, ಅದರಿಂದ ಏನೋ ಹೇಳಿರ್ತೀನಿ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ನೀನ್ ಸೀರಿಯಸ್ ಆಗಿ ಹೇಳ್ದಂಗಿತ್ತು ಅಂತ. ಇವಳು ಹೇಳ್ತಾಳೆ, ಇಲ್ಲಿ ನೋಡಿ ಇದು ನನ್ ಲಾಸ್ಟ್ ಚಾನ್ಸ್, ಸುಮ್ನೆ ನನಗೆ ಡಿಸ್ಟರ್ಬ್ ಮಾಡ್ಬೇಡಿ, ನಾನು ಈ ಸತಿ ಅದು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ನಾನು ಕ್ರಿಯೇಟ್ ಮಾಡ್ಬಿಟ್ಟೆ, ಬಟ್ ಈ ಸತಿ ನಿಮ್ಗೆ ಯಾವ್ದೇ ಒಂದು ಕನ್ಫ್ಯೂಷನ್ ತರಬಾರ್ದು ಅನ್ನೋದಕ್ಕೋಸ್ಕರ ನಾನು ಸೈಲೆಂಟ್ ಆಗಿದ್ದೀನಿ, ನೀವು ಸೈಲೆಂಟ್ ಆಗಿದ್ಬಿಡಿ ಅಂದಾಗ ಹೀರೋ ಹೇಳ್ತಾನೆ, ಓ ಈ ರೀಸನ್ ಗೋಸ್ಕರನೇ ಇದು ನೀನ್ ಲಾಸ್ಟ್ ಟೈಮ್ ಆಗಿರೋದ್ರಿಂದಾನೇ ನನ್ನ ಹತ್ರ ನೀನು ಮಾತಾಡ್ತಾ ಇಲ್ಲ, ನಾನು ಅವಾಯ್ಡ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೆಯಾ, ನನ್ನಿಂದ ದೂರ ಆಗ್ಬೇಕು ಅಂತ ಅನ್ಕೊಳ್ತಾ ಇದೆಯಾ, ಅದು ನಿಜನೇ ತಾನೆ, ಹಂಗಾದ್ರೆ ಇನ್ಮೇಲೆ ನೀನ್ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ, ನೀನು ಆರಾಮಾಗೇ ಇರ್ಬೋದು, ನಾನು ನಿನ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ, ನಿನ್ನ ಹತ್ರ ಮಾತಾಡೋ ಕೂಡ ಪ್ರಯತ್ನ ಪಡೋದಿಲ್ಲ, ಯಾಕಂದ್ರೆ ನಾನು USA ಹೋಗ್ತಾ ಇದೀನಿ ಅಂದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನು USA ಏನ್ ನಡೀತದೆ ಅಂದಾಗ ಅವ್ನು ಹೇಳ್ತಾನೆ, ಹೌದು ನಾನು ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೋಸ್ಕರ USA ಹೋಗೋಣ ಅಂತ ಅನ್ಕೊಂಡಿದೀನಿ, ಅದನ್ನ ನಿನ್ಗೇನು ತೊಂದರೆ ಆಗೋದಿಲ್ಲ, ನಾನು ನಿನ್ಗೆ ಅಡ್ಡಿ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟ. ಸಾಲದ್ದಕ್ಕೆ ಇನ್ಮೇಲೆ ಅಂದ್ರೆ ನಾನು USA ಹೋಗೋವರೆಗೂ ನಾವ್ ಎದುರು ಬದ್ರು ಆದ್ರೆ ಕೂಡ ಯಾರೋ ಸ್ಟ್ರೇಂಜರ್ಸ್ ಪಾಸ್ ಆಗ್ತಿದ್ದಾರೆ ಅಂತ ಅನ್ಕೊಂಡು ನೀನು ನಾನು ನೋಡಿದ್ರೆ ಮಾತಾಡ್ಬೇಡ, ನಾನು ನಿನ್ನ ನೋಡಿದ್ರೆ ಮಾತಾಡೋದಿಲ್ಲ, ನಿನ್ಗೆ ನಾನು ಡಿಸ್ಟರ್ಬ್ ಕೂಡ ಮಾಡೋದಿಲ್ಲ, ಯಾಕೆಂದ್ರೆ ನೀನ್ ಈ ತರ ಒಂದು ಸಿಲಿ ರೀಸನ್ಸ್ ಕೊಡೋದು, ಈ ತರ ಎಲ್ಲ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇವಳಿಗೊಂಥರ ಶಾಕ್ ಆಗೋಯ್ತು, ಇವ್ನಾಕಿ ಈ ತರ ಅರ್ಥ ಮಾಡ್ಕೊಂಡ ಅಂತ. ಅದಾದ್ಮೇಲೆ ನಮ್ ಹೀರೋ ಹಂಗೆ ಬೇಜಾರ ಕುತ್ಕೊಂಡು ಹೀರೋಯಿನ್ ಮಾತಾಡಿದ್ ಮಾತೆಲ್ಲ ನೆನ್ಸ್ಕೊಂತಾ ಇರ್ಬೇಕಾದ್ರೆ ಎದುರುಗಡೆ ಇರೋ ಫ್ರೆಂಡ್ ಹತ್ರ ಕೇಳ್ತಾನೆ, ನೀವಿಬ್ರು ಟರ್ಮಿನೇಟರ್ ಫಿಲ್ಮ್ ನೋಡಿದೀರಾ ಅಂದಾಗ ಅವ್ರು ಕೂಡ ನೋಡಿದೀವಿ ಅಂದಾಗ ಆ ತರನೇ ಯಾರಾದ್ರೂ ಬಂದು ಈ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ
ಬಂದಿರೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ನಿನ್ ಗರ್ಲ್ ಫ್ರೆಂಡ್ ಹತ್ರ ಹೇಳಿದ್ರೆ ನೀನ್ ನಂಬ್ತೀಯ ಅಂದಾಗ ಅವ್ನಿಗೆ ಟೆನ್ಷನ್ ಆಗೋಯ್ತು. ನಾನೇನಕ್ ನಂಬ್ತೀನಿ, ಅವಳನ್ನ ಬೈದ್ ಕಳಿಸ್ಬಿಡ್ತೀನಿ, ಅದಕ್ಕೆ ನೇರವಾಗಿ ಅವಳು ನನಗೆ ಏನಂದ್ರೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದಲ್ವಾ, ಈ ತರ ರೀಸನ್ಸ್ ಎಲ್ಲ ಏನಕ್ ಕೊಡೋದು ಅಂತ ಹೀರೋಗ್ ಒಂಥರ ಬೇಜಾರಾಗೋಯ್ತು. ಹಂಗಾದ್ರೆ ನಾನು ಇಷ್ಟ ಇಲ್ಲ ಅಂತಾನೆ ಅವಳು ಈ ತರ ರೀಸನ್ಸ್ ಹೇಳ್ತಿದ್ದಾಳ ಅಂತ. ಪಾಪ ಇವನ್ಗೆ ಅಂತ ಒಂದು ಕ್ಲಾರಿಟಿ ಇತ್ತು. ಇವಾಗ ಅವ್ರ ಫ್ರೆಂಡ್ ಹತ್ರ ಮಾತಾಡಿದ್ದಕ್ಕೆ ಅವ್ನಿಗೆ ಅದು ಕೂಡ ಫುಲ್ ಕನ್ಫ್ಯೂಸ್ ಆಗೋಯ್ತು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹಂಗೆ ಅವ್ರ ಮನೆ ಬಾಗ್ಲಲ್ಲೇ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಹೀರೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇವಾಗ ಹೀರೋ US ಗೆ ಹೋಗ್ತೀನಿ ಅಂತ ಇದ್ದಾನಲ್ವಾ, ಅದರಿಂದ ಮತ್ತೆ ಫ್ಯೂಚರ್ ಚೇಂಜ್ ಆಗುತ್ತಾ, ಚೇಂಜ್ ಆದ್ರೂ ಆಗ್ಲಿ, ಅವ್ನ್ ಸದ್ಯಕ್ಕೆ ಇವಾಗ ಈ ಊರಲ್ಲಿ ಇಲ್ದೇ ಇದ್ರೆ ನನಗೆ ಅದೇ ಸಾಕು, ದೂರ ಅಟ್ಲೀಸ್ಟ್ ಹೋಗ್ತಿದ್ದಾನಲ್ವಾ, ಆ ಸೈಕೋ ಅಂತ ಅವ್ನ್ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಅವರಪ್ಪ ಕಸ ಏನೋ ಹಾಕೋದಕ್ಕೆ ಅಂತ ಹೊರಗಡೆ ಬರ್ತಾರ. ಅದ ನೋಡಿ ಅವ್ರ ಅಪ್ಪನ ಮಾತಾಡ್ಸಕ್ಕೆ ಅಂತ ಓಡೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವ್ನ್ ತುಂಬಾ ಖುಷಿಯಾಗಿ ಫೋನ್ ಅಲ್ಲಿ ಮಾತಾಡ್ತಿದ್ದಾನೆ. ಹೌದಾ ಸರ್, ನಿಜವಾಗ್ಲೂ ಸರ್ ಅಂತ ಕೇಳ್ದಾಗ ಹೌದು ನಿಜಾನೇ, ನಿಮ್ ಬ್ಯಾಂಡ್ ಅಲ್ಲಿ ಹಾಡ ಆಡ್ದಲ್ವಾ, ಹುಡ್ಗ ಖಂಡಿತ ಬರ್ತಾನಲ್ವಾ ಅಂದಾಗ ಇವ್ನ್ ಕೂಡ ಸರ್ ಬರ್ತಾನೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದಾನೆ. ಏನ್ ವಿಷಯ ಅಂತ ನೋಡಿದ್ರೆ, ಇದಕ್ಕೂ ಮುಂಚೆ ನಮ್ ಹೀರೋ ಅವರೆಲ್ಲ ಟ್ರಿಪ್ ಹೋಗಿದ್ರಲ್ವಾ ಅವ್ರ ಕಾಲೇಜ್ ಕಡೆಯಿಂದ ಫ್ರೆಶರ್ಸ್ ಬಂದಾಗ, ಆ ಟೈಮ್ ಅಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ಅವ್ರ ಬ್ಯಾಂಡ್ ಮೆಂಬರ್ಸ್ ಜೊತೆ ಒಂದು ಆಡಿಷನ್ ಪೋಸ್ಟರ್ ನ ನೋಡಿರ್ತಾರೆ. ಅದಕ್ಕೆ ಯಾವ್ದೇ ಬ್ಯಾಂಡ್ ಮೆಂಬರ್ಸ್ ಆಗಿರ್ಲಿ ಅವ್ರು ಹಾಡಿರುವಂತ ಒಂದು ಸಾಂಗ್ ವಿಡಿಯೋನ ಇವ್ರಿಗೆ ಕಳ್ಸಿಕೊಡ್ಬೇಕು, ಅಂದ್ರೆ ಕಂಪನಿ ಅವ್ರಿಗೆ ಕಳ್ಸಿಕೊಡ್ಬೇಕು. ಅದಕ್ಕೆ ಇವ್ರು ಕಳ್ಸಿಕೊಟ್ಟಿರ್ತಾರೆ. ಅದ್ರಲ್ಲಿ ಈಗ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ಅದರಿಂದ ಸಖತ್ ಖುಷಿ ಪಡ್ತಾನೆ. ಅವ್ರ ಫ್ರೆಂಡ್ಸ್ ಹತ್ರ ಕೂಡ ಹೇಳ್ಕೊಂಡು ಖುಷಿ ಪಟ್ಟಾಗ, ಸರಿ ಇರು, ಆ ಕನ್ನಡಿ ಹಾಕೊಂಡಿರ್ತಾನಲ್ಲ, ಸಾಂಗ್ ಆಡ್ತಾರಲ್ವ ಅವ್ನ ಬ್ಯಾಂಡ್ ಅಲ್ಲಿ, ಅವ್ನಿಗೆ ಕಾಲ್ ಮಾಡ್ಬಿಟ್ಟು ಬೇಗ ಬರಕ್ ಹೇಳ್ತೀನಿ ಅಂತ ಹೇಳಿದಾಗ ಹೀರೋ ಫ್ರೆಂಡ್ ಬೇಡ ಹೀರೋ ಅವ್ನ್ಗೆ ಹೇಳ್ಬೇಡ ಅಂತ ಹೇಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅಲ್ಲಿ ಟಿವಿಯಲ್ಲಿ ಅದನ್ನ ಪ್ಲೇ ಮಾಡ್ತಾರೆ. ಆಕ್ಚುಲಿ ನಮ್ ಹೀರೋ ಅವ್ರ ಫ್ರೆಂಡ್ ಒಂದು ಕಾನ್ಸರ್ಟ್ ಗೆ ಅಂತ ಹೋದಾಗ ಆ ಕನ್ನಡಿ ಹಾಕೊಂಡಿರೋಂತಾನೆ ಆಡ್ಬೇಕಾಗಿತ್ತು. ಬಟ್ ಅವ್ರ ಅಮ್ಮ ಏನು ಬಿಟ್ಟಿಲ್ಲ ಅಂತ ಹೇಳಿ ಬಂದಿರೋದಿಲ್ವಲ್ಲ, ಅದಕ್ಕೆ ನಮ್ ಹೀರೋ ತಾನೆ ಆಡಿರ್ತಾನೆ. ಆ ಕ್ಯಾಸೆಟ್ ನೇ ಈಗ ಆ ಆಡಿಷನ್ ನಡೆಯೋ ಕಂಪನಿಗೆ ಕಳ್ಸಿಕೊಟ್ಟಿರ್ತಾರೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋ ಆಡಿರೋದ್ರಿಂದಾನೇ ಇವ್ರ ಬ್ಯಾಂಡ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೇಕು. ಅದಕ್ಕೆ ನಮ್ ಹೀರೋ ಫ್ರೆಂಡ್ ಸರಿ ಹೀರೋ ಅವ್ನಿಗೆ ಹೇಳೋದ್ ಬೇಡ, ನಾನು ಹೀರೋಗೆ ಕಾಲ್ ಮಾಡ್ಬಿಟ್ಟು ಅವನೇ ಆಡಕ್ ಕೇಳೋಣ ಅಂತ ಕೇಳ್ತಾನೆ. ಅಂದ್ರೆ ಅವ್ರ ಬ್ಯಾಂಡ್ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಕೇಳ್ತಾರೆ, ನಿಜವಾಗ್ಲೂ ನಿನ್ ಫ್ರೆಂಡ್ ಬರ್ತಾನೇನೋ ಅಂದಾಗ, ಬರ್ಲೇಬೇಕು, ಅವ್ನ್ ಬರೋತ್ರ ನಾವ್ ಅವನದ ಕೇಳ್ಕೋಬೇಕು ಅಂತ ಹೀರೋನ ನೋಡೋದಕ್ಕೆ ಅಂತ ನಮ್ ಹೀರೋ ಫ್ರೆಂಡ್ ಅವ್ರ ಮನೆಗೆ ಬಂದಿರ್ತಾನೆ. ಬಟ್ ಹೀರೋ ಕಾಣಿಸ್ತಾ ಇಲ್ಲ. ಅವ್ರಪ್ಪ ಅಂತಾರೆ, ಬಾವ್ರೋ ಕರೆಕ್ಟ್ ಆಗಿ ಊಟ ಟೈಮ್ಗೆ ಬಂದಿದ್ಯಾ, ಕೂತ್ಕೋ ಅಂತ ಹೇಳಿ ಇವ್ರು ಕಿಚನ್ ಕಡೆ ಹೋಗ್ತಾರೆ. ಅಷ್ಟೇ ಅಲ್ಲ, ಏನಪ್ಪಾ ಈ ನಡುವೆ ನಮ್ಮ ಮನೆ ಕಡೆ ಬರೋದಿಲ್ಲ ಅಂತೀಯಾ, ಬ್ಯಾಂಡು ಸಾಂಗು ಅಂತ ಹೇಳಿ ತುಂಬಾ ಬಿಸಿ ಆಗ್ಬಿಟ್ಟಿದ್ಯಾ ಅಂದಾಗ ಅವನಂತಾನೆ, ಅಯ್ಯೋ ಚಾತ್ರಳಿ ಏನಿಲ್ಲ ಅಂಕಲ್, ಇವಾಗ ಏನಿಲ್ಲ, ಸುಮ್ನೆ ಸುಂಜೆನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತಾನೆ. ಏನೋ ನನ್ನ ನೋಡ್ಬೇಕು ಅಂತ ಹೇಳ್ಕೊಂಡ್ ಬಂದಿದ್ಯಾ, ಏನ್ ವಿಷಯ ಅಂದಾಗ, ಏನಿಲ್ಲ ಆಮೇಲೆ ಹೇಳ್ತೀನಿ ಸುಮ್ನೆ ಇರು ಅಂದಾಗ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ಏನ್ ಅಂಕಲ್ ನಾನ್ ಬರ್ತೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಕಲ್, ನನ್ಗೋಸ್ಕರ ವಿದ್ಯುದ್ವಾಗಿ ಅಡಿಗೆ ಮಾಡಿದೀರಾ, ಅಡಿಗೆ ಮಾಡಕ್ಕಂತಾನೆ ಮನೆಗ್ ಬಂದ್ಬಿಟ್ರೆ ಹೆಂಗೆ ಶಾಪ್ ನ ಕ್ಲೋಸ್ ಮಾಡ್ಕೊಂಡು ಅಂದಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ಕೋಚ್ ನ ನೋಡ್ಬೇಕಾಗಿತ್ತು, ಅದಕ್ಕೆ ಅಲ್ವರ್ಗೂ ಹೋಗ್ಬಿಟ್ಟು ಬಂದೆ ಅಂದಾಗ ಹೀರೋ ಕೇಳ್ತಾನೆ, ಏನು ಕೋಚ್ ನ ನೋಡೋದಕ್ಕ ಏನಪ್ಪಾ ಅಂದಾಗ, ಏನಂತ ನನ್ನ ಕೇಳ್ತಾ ಇದೆಯಲ್ವೋ, ಎದುರುಗಡೆ ಮನೆ ಹುಡುಗಿ ಹತ್ರ ನೀನೇ ಹೇಳಿದೀಯಂತೆ ಟ್ರೀಟ್ಮೆಂಟ್ ಗೆ US ಗೆ ಹೋಗ್ತೀನಿ ಅಂತ. ಈ ವಿಷಯ ಹೇಳಿದ ತಕ್ಷಣ ನಮ್ ಹೀರೋಗೂ ಮತ್ತೆ ಹೀರೋ ಫ್ರೆಂಡ್ ಗೆ ಇಬ್ಬರಿಗೂ ಸಕ್ಕತ್ ಶಾಕು. ಏನು ಟ್ರೀಟ್ಮೆಂಟ್ ಗೆ US ಗೆ ಹೋಗ್ತಾ ಇದೀಯ ಅಂತ ಹೀರೋ ಫ್ರೆಂಡ್ ಕೇಳಿದಾಗ, ಅಪ್ಪ ಅದು ಹಂಗಲ್ಲಪ್ಪ ಅಂತ ಇವ್ನು ಏನು ಹೇಳಕ್ ಬಂದಾಗ ಅವರಪ್ಪ ಹೇಳ್ತಾರೆ, ಹೌದು ಕಣೋ, ನಿನ್ ಬಗ್ಗೆ ಪಾಪ ಹುಡುಗಿ ತುಂಬಾನೇ ಫೀಲ್ ಮಾಡ್ತಾ ಇದ್ಲು, ಆದಷ್ಟು ಬೇಗ ನೀನು US ಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ಲು ಕಣೋ, ತುಂಬಾನೇ ಫೀಲ್ ಮಾಡಿ ಮಾತಾಡಿದ್ಲು. ಮಾತಾಡೋದ್ ನೋಡಿದ್ರೆ ಒಂದು ಕ್ಷಣ ನಮ್ಮ ಮನೆ ಸೊಸೆ ಅಂತ ಅನಿಸ್ಬಿಡುತ್ತೆ ಅಂತ ಇವ್ರು ಕಾಮಿಡಿಯಾಗಿ ನಗ್ತಾ ಇದ್ರೆ, ಇಲ್ಲಿ ನಮ್ ಹೀರೋಗೂ ಮತ್ತೆ ಹೀರೋ ಫ್ರೆಂಡ್ ಏನ್ ಅರ್ಥ ಆಗ್ತಾ ಇಲ್ಲ. ಏನ್ ಹೇಳಿದ್ರಿ, ಅವಳೇ ಹೇಳದ್ಲ ನಾನು ಬೇಗ US ಗೆ ಹೋಗ್ಬೇಕು ಅಂದಾಗ, ಹೌದು ಕಣೋ ಅವ್ಳಿಗೇನೆ ಹೇಳಿದ್ದು, ಅದಕ್ಕೆ ಇವತ್ತು ನಾನು ಬೇಗ ಶಾಪ್ ನ ಕ್ಲೋಸ್ ಮಾಡ್ಕೊಂಡು ಕೋಚ್ ನ ನೋಡ್ಕೊಂಡ್ ಬರೋಣ ಅಂತ ಕೋಚಿಂಗ್ ಸೆಂಟರ್ ಹತ್ರ ಹೋಗಿದ್ದೆ ಅಂತ ಹೇಳ್ತಾರೆ. ಹೀರೋ ಫ್ರೆಂಡ್ ಏನ್ ಅರ್ಥ ಆಗ್ತಿಲ್ಲ. ಅವ್ರಪ್ಪ ಅಲ್ಲಿಂದ ಹೋದ್ಮೇಲೆ ಅವನ ತಲೆ ಕಿತ್ಕೊಂತಾ ಇರ್ತಾನೆ, ಏನು ಇದು ಈ ತರ ಸಡನ್ ಡಿಸಿಷನ್ ಏನಕ್ಕೋ ತಗೊಂಡೆ, ಇಷ್ಟು ಕಷ್ಟಪಟ್ಟು ಕಾಲೇಜ್ ಎಲ್ಲ ಓದ್ತಾ ಇದ್ಯಾ, ಇವಾಗ ಮತ್ತೆ ಟ್ರೀಟ್ಮೆಂಟ್ ತಗೊಂಡು ಸ್ವಿಮ್ಮಿಂಗ್ ಮಾಡ್ತೀಯಾ ನೀನು, 6 ತಿಂಗಳಿಂದ ನಿನ್ಗ ಟಚ್ಚೇ ಬಿಟ್ಟೋಗಿತ್ತಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಹೌದು ಕಣೋ ಎಲ್ಲರೂ ನನ್ನನ್ನ US ಗೆ ಕಳ್ಸೋದ್ರಲ್ಲೇ ಗುರಿಯಾಗಿದ್ದಾರಲ್ವಾ, ಅದರಿಂದಾನೇ ಹೋಗ್ತೀನಿ, ಟ್ರೀಟ್ಮೆಂಟ್ ತಗೊಳ್ತೀನಿ, ಓದೋದ್ರ ಮೇಲೆ ನನಗೇನು ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಅಂತ ಇವಾಗ ಅವ್ನು ಕೂಡ ಹೇಳ್ತಾ ಇದ್ದಾನೆ. ಹೀರೋ ಫ್ರೆಂಡ್ ತುಂಬಾ ಕ್ಯೂಟ್ ಆಗಿ, ಇವಾಗ ಅವರೆಲ್ಲ ಒಪ್ಕೊಂಡು ನಾನ್ ಮಾತ್ರ ಬೇಡ ಅಂತಂದ್ರು ನೀನು ಹೋಗ್ತೀಯಾ ಅಂತ ಕೇಳಿದಾಗ ಹೀರೋ ಹಂಗೆ ನೋಡ್ಬಿಟ್ಟು, ಯಾಕೆ ನೀನಾದ್ರೂ ನಾನು ಲವ್ ಮಾಡ್ತಾ ಇದೀಯ ಅಂದಾಗ ಇವನ್ ತಲೆ ಕಿತ್ಕೊಂತಾ ಇರ್ತಾನೆ, ಅಯ್ಯೋ ಮೆಂಟಲ್, ನಾನು ಹೇಳೋದು ನಿನ್ಗೆ ಅರ್ಥ ಆಗಲ್ವಾ, ಹಂಗಲ್ವೋ ಅಂತ ಹೇಳ್ತಾ ಇದ್ರೆ ನಮ್ ಹೀರೋಗೆ ಹೆಂಗ್ ಅರ್ಥ ಆಗುತ್ತೆ ಇವ್ರ ಹತ್ರ ಕೇಳಿದಾಗ ಹೀರೋ ಹೇಳ್ತಾನೆ, ನೀನೇ ತಾನೇ ಹೇಳಿದ್ದು ಆದಷ್ಟು ಅವಳಿಂದ ದೂರ ಇಡು ಅಂತ, ಮತ್ತೆ ಇವಾಗ ನೀನೇ ಈ ತರ ಹೇಳ್ತಾ ಇದೀಯ ಅಂದಾಗ ಇವ್ನು ಹೇಳ್ತಾನೆ, ಏನು ಅವಳಿಂದ ದೂರ ಇರೋದಕ್ಕೋಸ್ಕರ ಈ ತರ ಒಂದು ಡಿಸಿಷನ್ ತಗೊಂಡಿದ್ಯಾ, ಸುಮ್ನೆ ತಲೆ ಕೆಟ್ಟಿದ್ರಲ್ಲ ಆಡ್ಬೇಡ ಕಣೋ ಅಂದಾಗ ಹೀರೋ ಹೇಳ್ತಾನೆ, ಏನು ತಲೆ ಕೆಟ್ಟಿ ಆಡ್ತಾ ಇದೀನ, ನೀನೇನಾದ್ರೂ ಲೂಸ್ ಏನೋ ಅಂತ ಇವ್ರಿಬ್ರು ಮಾತಾಡುವಾಗ ಅವ್ರಪ್ಪ ಬಂದ್ಬಿಟ್ರ, ಅದನ್ನ ಟಾಪಿಕ್ ನ ಸೆಲೆಕ್ಟ್ ಮಾಡ್ಬಿಟ್ರು. ಹೀರೋ ಕೇಳ್ತಾನೆ, ಸರಿ ನೀನೇನೋ ನಾನು ನೋಡ್ಬೇಕು ಮಾತಾಡ್ಬೇಕು ಅಂತ ಬಂದಲ್ವಾ ಏನು ಅಂದಾಗ, ಏನಿಲ್ಲ ಹೋಗೋ, ನಿನ್ ಮೇಲೆ ನನ್ಗೆ ಕೋಪ, ನಾನು ಹೇಳಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಪೊಲೀಸ್ ಆಫೀಸರ್ ಕರೆದಿರ್ತಾರೆ, ಇವಳೋಗಿ ಕಂಪ್ಲೇಂಟ್ ಕೊಟ್ಟಿದ್ಲಲ್ವಾ, ಅವರು ಕರೆದಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಲಾಸ್ಟ್ ಟೈಮ್ ಇಂಥ ಟೈಮ್ ನಿನ್ನ ಕಿಡ್ನಾಪ್ ಮಾಡಿದ್ನಲ್ವಾ ಅಮ್ಮ ಅಂದಾಗ ಇವಳು ಕೂಡ ಹೌದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಸರ್, ನಾನು ಮನೆ ಡೀಟೇಲ್ಸ್ ಎಲ್ಲ ಕೂಡ ಕೊಟ್ಟಿದ್ನಲ್ಲ, ನೀವು ಹೋಗ್ಬಿಟ್ಟು ಬಂದಿದ್ರಲ್ವಾ ಸರ್, ಎಲ್ಲ ಸುಟ್ಟೋಯ್ತು ಅಂತ ಹೇಳಿದ್ರಲ್ವಾ, ಏನು ಎವಿಡೆನ್ಸ್ ಸಿಗ್ಲಿಲ್ವಾ ಅಂದಾಗ ಇವ್ರು ಹೇಳ್ತಾರೆ, ಇಲ್ಲಮ್ಮ ಒಂದೇ ಒಂದು ಎವಿಡೆನ್ಸ್ ಸಿಕ್ಕಿದೆ, ಹೆಂಗೋ ಆ ಎವಿಡೆನ್ಸ್ ನಾಶ ಆಗದೆ ಇತ್ತು, ಗೋಡೆ ಮೇಲೆ ಕೆಲವೊಂದು ಬ್ಲಡ್ ಸ್ಟೇನ್ ಸಿಕ್ಕಿತ್ತು, ಆ ನದಿ ದಡದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಅಂತ ಹೇಳಿದ್ವಲ್ಲ, ಆ ಬ್ಲಡ್, ಆ ಹುಡುಗಿ ಬ್ಲಡ್ ಜೊತೆ ಆ ಗೋಡೆ ಮೇಲೆ ಇದ್ದ ಬ್ಲಡ್ ಮ್ಯಾಚ್ ಆಯ್ತು, ಅದರಿಂದ ಕನ್ಫರ್ಮ್ ಆಯ್ತು ಒಂದು ದೊಡ್ಡ ಸೈಕೋ ಕಿಲ್ಲರ್ ಅಂತ, ಇದಕ್ಕೆಲ್ಲ ನೀನೇ ನಮ್ಮ ಕಾರಣ ಅಂದಾಗ ಇವ್ಳಿಗೆ ತುಂಬಾ
ಸಂತೋಷ ಆಗುತ್ತೆ. ಅಪ್ಪ ಏನು ಎವಿಡೆನ್ಸ್ ಸಿಗ್ಲಿಲ್ಲ ಅಂತ ಅನ್ಕೊಂಡಿದ್ದೆ, ಅಟ್ಲೀಸ್ಟ್ ಇದಾದ್ರೂ ಸಿಕ್ತಲ್ಲ, ಇದರಿಂದಾದ್ರೂ ಅವ್ನ ಹಿಡಿತಾರಲ್ಲ ಅಂತ ತುಂಬಾ ಸಂತೋಷ ಪಡ್ತಾಳೆ. ಪೊಲೀಸ್ ಆಫೀಸರ್ ಕೂಡ ಅದೇ ಹೇಳ್ತಾರೆ, ಅವ್ರನ್ನೇ ಹುಡುಕ್ತಾ ಇದೀವಮ್ಮ ಅಂತ. ಅಷ್ಟೆಲ್ಲ ಈಗ ಇವಳನ್ನೇನ ಕರೆದಿರೋದಂದ್ರೆ ಆ ಟ್ರಕ್ ಫೋಟೋಸ್ ನ ತೋರ್ಸೋದಕ್ಕೆ. ಅವತ್ತು ಆ ಸೈಕೋ ಬಂದು ಇವಳನ್ನ ಓಡಿಸ್ಕೊಂಡು ಹೋದಾಗ ಟ್ರಕ್ ನ ನೋಡಿರ್ತಾಳಲ್ವಾ ಇವಳು. ಸೊ ಕೆಲವು ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಆ ಟ್ರಕ್ ನಿಮ್ಗೆ ನೆನ್ಪಿದ್ಯಾ, ಆ ಟ್ರಕ್ ನಂಬರ್ ಏನಾದ್ರು ಗೊತ್ತಾ ಅಂದಾಗ ಇವಳು ಇಲ್ಲ ಸರ್ ನನ್ಗೆ ನಂಬರ್ ಎಲ್ಲ ಏನು ಸರಿಯಾಗಿ ನೆನ್ಪಿಲ್ಲ, ತುಂಬಾ ಗಾಬರಿಯಾಗಿರೋದ್ರಿಂದ ನಾನು ಅದನ್ನ ಗಮನಿಸ್ಕೊಂಡಿಲ್ಲ. ಆಕ್ಚುಲಿ ಅವನು ಒಂದು ಕಾರನ್ನ ಕರ್ಕೊಂಡೋಗಿದ್ದು, ಬಟ್ ಆ ಕಾರ್ ಕೀನ ನಾನು ಹೆಂಗೋ ಅಬೇಸ್ ಮಾಡ್ಬಿಟ್ನಲ್ವಾ, ಅದು ನಾನು ಟ್ರಕ್ ನ ತಗೊಂಡ್ ಬಂದಿದ್ದು ಅಂತ ಹೇಳ್ತಾಳೆ. ಆದ್ಮೇಲೆ ಅವರು ಕೆಲವು ಟ್ರಕ್ಸ್ ಫೋಟೋದೆಲ್ಲ ತೋರಿಸಿದಾಗ ಕೂಡ ಇವಳು ಸ್ವಲ್ಪ ಯೋಚನೆ ಮಾಡಿ ನೋಡ್ತಾಳೆ. ಇವಳು ನೆನಪಿರೋ ತರ ಅದು ವೈಟ್ ಕಲರ್ ಟ್ರಕ್ ಅಲ್ವಾ, 2 ಫೋಟೋನ ತೋರಿಸ್ಬಿಟ್ಟು ಅವನ ಹತ್ರ ಇದ್ದಿದ್ದು ಈ ತರ ಟ್ರಕ್ ಅಂತ ಹೇಳ್ತಾಳೆ. ಮೋಸ್ಟ್ಲಿ ಇವಾಗ ಅವನು ಹತ್ರ ಇನ್ನೊಂದು ಕಾರ್ದು ಕೀ ಇಲ್ಲ ಅಂದ್ರೆ ಈ ಟ್ರಕ್ ನ ತಾನೇ ಯೂಸ್ ಮಾಡ್ತಾ ಇರ್ತಾನೆ, ಅದನ್ನ ಯೂಸ್ ಮಾಡಿ ಅವನನ್ನ ಹಿಡಿಬಹುದು ಅನ್ನೋದಕ್ಕೋಸ್ಕರ ಇವಳನ್ನ ಕೇಳ್ತಾ ಇರೋದು. ತುಂಬಾ ಖುಷಿಯಾಗಿ ಹೊರಗಡೆ ಬರ್ತಾಳೆ, ಅಪ್ಪಡಿ ಅವ್ನ ಹೆಂಗೋ ಆದಷ್ಟು ಬೇಗ ಸಿಕ್ಕಾಕೊಳ್ತಾನೆ ಅಂತ. ಅದಾದ್ಮೇಲೆ ಅವಳು ಸ್ಟ್ರೇಟ್ ಆಗಿ ಹಂಗೆ ಅಲ್ಲಿಂದ ಕಾಲೇಜ್ಗೆ ಬರ್ತಾ ಇದ್ದಾಳೆ. ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಅವ್ರ ಅಣ್ಣ ಬಂದು ಅಂತ ಭಯ ಪಡಿಸ್ತಾನ. ಇವಳು ಭಯನೇ ಪಟ್ಬಿಟ್ಲು. ಏನೋ ಕಾಲೇಜಲ್ಲ ಮಾತಾಡಿಸ್ತಾ ಇದೀಯಾ, ನೀನೇ ಹೇಳಿದ್ದು ಕಾಲೇಜಲ್ಲೆಲ್ಲ ಮಾತಾಡಿಸ್ಬೇಡ ಅಂತ, ನೀನೇನಕ್ಕೋ ಬಂದು ಮಾತಾಡಿಸ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ, ಏನಿಲ್ಲ ನಾನು ಬೆಳಗ್ಗೆ ಅಮೌಂಟ್ ಎತ್ಕೊಂಬರೋದ್ ಮರ್ತೋದೆ, ಅಮೌಂಟ್ ಏನಾದ್ರು ಸ್ವಲ್ಪ ಕೊಡ್ತೀಯಾ ಅಂದಾಗ ಇವಳು ಕೂಡ ನೀನ್ ಸ್ವಲ್ಪ ಕೂಡ ಚೇಂಜ್ ಆಗಲ್ಲ ಕಣೋ ಅಂತ ಬ್ಯಾಗ್ ಅಲ್ಲಿ ಪರ್ಸಲ್ ಎಲ್ಲ ಹುಡುಕ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಅವನಿಗೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾಳೆ. ಅದ್ರ ನೋಡಿ ಇವ್ರು ಟಕ್ ಅಂತ ಕಾಲ್ ಕಟ್ ಮಾಡ್ಬಿಡ್ತಾಳೆ. ತಕ್ಷಣ ಮುಂದ್ಗಡೆ ನಿಂತಿರ್ತಾಳೆ. ಅಲ್ಲಿಂದನೇ ಅವಳು ಕಾಲ್ ಟ್ರೈ ಮಾಡ್ತಾ ಇರೋದು. ಏನಾಯ್ತು ಇವ್ನಿಗೆ, ಯಾಕೆ ನಾನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಅವಳ ಕಡೆ ಪೇಚಾಡ್ತಾ ಇರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಇವನ್ಗೆ ಅವತ್ತು ನೈಟ್ ನಡೆದಿರೋದು ನೆನಪು ಬಂತು. ಅಯ್ಯೋ ಅಂತ ಹೇಳಿ ಎದ್ನೋ ಬಿದ್ನು ಅಂತ ಓಡೋಗ್ಬಿಟ್ಟ. ಇವಳು ಅಮೌಂಟ್ ಕೈಗೆ ಎತ್ಕೊಂಡು ಹಿಂದೆ ತಿರ್ಗಿ ನೋಡಿಸ್ಲು ಅವ್ರ ಅಣ್ಣನೇ ಇಲ್ಲ. ಇವಳು ಬಂದ್ ನೋಡ್ಬಿಟ್ಲು. ಇದಕ್ಕೂ ಮುಂಚೆ ನಿನ್ ಪಕ್ಕದಲ್ಲಿ ನಿಮ್ಮ ಅಣ್ಣ ತಾನೇ ನಿಂತಿದ್ದು ಅಂದಾಗ ಅವಳು ಕೂಡ ಹೌದು ಅಂದಾಗ, ಹಂಗಾದ್ರೆ ನನ್ ಮಗ ನನ್ನ ನೋಡ್ಬಿಟ್ಟೆ ಓಡೋಗಿದ್ದು ಅಂತ ಇವಳು ಮನ್ಸಲ್ಲೇ ಬೈಕೊಂತಾ ಇರ್ತಾಳೆ. ಅದಾದ್ಮೇಲೆ ಅಲ್ಲೇ ನಮ್ ಹೀರೋ ಬರೋದನ್ನ ಕೂಡ ಗಮನಿಸ್ತಾರೆ. ಹೌದು ಇವನು ಪಿಟಿ ಕ್ಲಾಸ್ ಬರ್ದೆ, ಮೀನ್ಸ್ ಪಿಟಿ ಬಗ್ಗೆ ತಾನು ಓದ್ತಾ ಇದ್ದಿದ್ದು, ಇಲ್ಲಿಗೆ ಏನಾಗ್ ಬಂದಿದ್ದಾನೆ ಅನ್ಕೊಂಡು ಒಳಗಡೆ ಹೋಗಿ ಕೂತ್ಕೊಂತಾರೆ. ಅಂದ್ರೆ ಫಿಲ್ಮ್ ಗೆ ಸಂಬಂಧಪಟ್ಟಿರೋದು ಏನೋ ಕ್ಲಾಸಸ್ ಇವತ್ತು ತೆಗಿತಾ ಇದಾರೆ, ಇವನೇನಕ್ಕೆ ಈ ಕ್ಲಾಸ್ ಅಲ್ಲಿ ಬಂದ್ ಕೂತಿದ್ದಾನೆ ಅಂತ ಹೀರೋಯಿನ್ ಅವ್ರ ಫ್ರೆಂಡ್ ಕೇಳ್ತಾಳೆ. ನನ್ ಗೊತ್ತಿರೋ ಅವ್ನಿಗಿನ್ನೂ ನಿನ್ ಮೇಲೆ ಒಂದ್ ಇಂಪ್ರೆಷನ್ ಇದೆ ಕಣೆ, ಅದರಿಂದಾನೆ ನಿನ್ಗೋಸ್ಕರನು ಇಲ್ಲಿ ಬಂದಿರೋದು ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಚಾಚಾ ನನ್ಗೋಸ್ಕರ ಏನು ಬಂದಿಲ್ಲ, ಅವ್ನಿಗೆ ಇದ್ರಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಕಣೆ, ಮೂವಿ ಸಿಂಗಿಂಗ್ ಅದೆಲ್ಲ ಇಂಟ್ರೆಸ್ಟ್ ಇದೆ ಕಣೆ ಅಂದಾಗ ನನ್ಗೇನೋ ಆತರ ಅನ್ನಿಸ್ತಾ ಇಲ್ಲ, ಹಂಗ ಇಂಟ್ರೆಸ್ಟ್ ಇದ್ರೆ ಅವ್ನು ಇದ್ರಲ್ಲೇ ಬಂದ್ ಸೇರ್ಕೊಂಡಿರ್ಬೋದು, ಪಿಟಿಗೆ ಏನಕ್ಕೆ ಹೋಗ್ತಾ ಇದ್ದ ಅಂತ ಕೇಳ್ತಾಳೆ. ಇವ್ರ ಹತ್ರ ಮಾತಾಡ್ಬೇಕಾದ್ರೆ ನಮ್ ಹೀರೋ ಪಕ್ಕದಲ್ಲಿ ಒಂದು ಹುಡುಗಿ ಬಂದು ಕೂತ್ಕೊಂತಾಳೆ. ಇದನ್ನ ನೋಡಿ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ನೋಡಕ್ ನೋಡ್ ಹೆಂಗಿದ್ದಾಳೆ ಗೂಬೆ ತರ, ಅವತ್ತು ನಾವು ಫೀಲ್ಡ್ ಟ್ರಿಪ್ ಹೋಗಿದ್ವಲ್ಲ ಅವಾಗ ಕೂಡ ಹೀರೋ ಕೈ ಹಿಡ್ಕೊಂಡೇ ಸುತ್ತಾ ಇದ್ಲು ಕಣೆ, ನನ್ಗೆ ಇವಳ ನೋಡಿದ್ರೆ ಇರಿಟೇಟ್ ಆಗುತ್ತೆ, ನಿನಗೇನ್ ಅನ್ನಿಸ್ತಾ ಇಲ್ವಾ ಅಂದಾಗ ನಮ್ ಹೀರೋಯಿನ್ ಏನು ರಿಯಾಕ್ಷನ್ ಕೊಟ್ಟಿಲ್ಲ, ಅವಳ ಪಾಡ್ಗಳು ಸೈಲೆಂಟ್ ಆಗಿರ್ತಾಳೆ. ಇವಳು ನೋಡಿದ್ರೆ ಕೈಗೆ ಕ್ರೀಮ್ ಏನು ಹಾಕೊಳಕ್ ಹೋದ್ಲೇನೋ ಜಾಸ್ತಿ ಆಗೋಯ್ತು, ಅದರಿಂದ ಸ್ವಲ್ಪ ಕ್ರೀಮ್ ಎತ್ತಿ ನಮ್ ಹೀರೋ ಕೈಗೆ ಹಚ್ಚದ್ಲ. ನಮ್ ಹೀರೋ ಹೇಳ್ತಾನೆ, ಚೀ ಇವಾಗ ಏನಕ್ಕೆ ನನ್ಗೆ ಕ್ರೀಮ್ ಆಗ್ತೆ, ನನ್ ಕೈ ಒಂಥರ ಅಂಟಟ್ಟಾಗಿದ್ರೆ ನನ್ಗೆ ಇಷ್ಟನೇ ಆಗೋದಿಲ್ಲ ಅಂದಾಗ ಅವಳಂಗೆ ತುಂಬಾ ಕ್ಯೂಟ್ ಆಗಿ ಆಡ್ತಾ ಇರ್ತಾಳೆ ನಮ್ ಹೀರೋ ಪಕ್ಕದಲ್ಲಿ ಕೂತ್ಕೊಂಡು. ಆಕ್ಚುಲಿ ನಿಮ್ ಕೈ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಪಕ್ಕದಲ್ಲಿ ಇಡ್ರಿ ನೋಡೋಣ, ನಮ್ಮಿಬ್ರು ಕೈ ಕಂಪೇರ್ ಮಾಡಿ ನೋಡೋಣ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅಂತ ಹೇಳ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಎಷ್ಟು ಕ್ಯೂಟ್ ಅಲ್ವಾ ಅಂದಾಗ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ಏನು ಕ್ಯೂಟ್ ಅಸಹ್ಯವಾಗಿ ಮಾಡ್ತಿದ್ದಾಳೆ. ಹೌದು ಬಿಡು, ಎಲ್ಲಾರ ಕಣ್ಣಿಗಿದ್ದು ಕ್ಯೂಟ್ ಆಗೇ ಕಾಣಿಸುತ್ತೆ, ಈ ಹುಡುಗಿರ್ ಇತರ ಮೆಂಟಲ್ ಆಗಿ ಕ್ಯೂಟ್ ಆಗಿ ಆಡ್ತಾ ಇದ್ರೇನೆ ಹುಡುಗರಿಗೆ ಇಷ್ಟ ಆಗೋದು ಅಂತ ಅವಳೊಂದ್ ಕಡೆ ಪೇಚಾಡ್ತಾ ಇರ್ತಾಳೆ. ಹಂಗೆ ಅವತ್ತು ಈವ್ನಿಂಗ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಇಬ್ರು ಒಂದು ಬಾರ್ಗೆ ಹೋಗಿರ್ತಾರೆ, ಸ್ವಲ್ಪ ಡ್ರಿಂಕ್ಸ್ ಮಾಡೋಣ ಅಂತ. ಹೀರೋಯಿನ್ ಕೇಳ್ತಾಳೆ, ಮೊನ್ನೆ ತಾನೇ ಫೀಲ್ಡ್ ಟ್ರಿಪ್ ಮುಗಿಸ್ಕೊಂಡ್ ಬಂದಿದೀವಿ, ಕಂಠ ಪೂರ್ತಿ ಹಂಗ್ ಕುಡ್ದಿದ್ದೆ, ಇವಾಗ ಮತ್ತೆ ಕುಡಿಯಕ್ ಬಂದಿದ್ಯಾ ಅಂದಾಗ ಇವತ್ತು ಓದಿರೋದಕ್ಕೆ ಇಷ್ಟ ಮಾತ್ರ ಸ್ವಲ್ಪ ಪೆಗ್ ಹಾಕಿಲ್ಲ ಅಂದ್ರೆ ತಲೆನೋವು ಕಡಿಮೆ ಆಗಲ್ಲ ಕಣೆ ಅಂತ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಅವ್ರ ಅಣ್ಣ ಬಗ್ಗೆನೆ ಪೇಚಾಡ್ತಾ ಇರ್ತಾಳೆ. ಏನಾಯ್ತು ನಿಮ್ ಅಣ್ಣಗೆ ಇನ್ನು ನಾ ಎಕ್ಸ್ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡು ಇನ್ನು ಫೀಲ್ ಆಗ್ತಿದ್ದಾನ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನಿನ್ಗೆ ಆ ವಿಷಯ ತಿಳ್ಕೊಬೇಕಂದ್ರೆ ನಮ್ಮ ಅಣ್ಣನ ಹೋಗಿ ಮಾತಾಡು ಅಂದಾಗ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ಎಲ್ಲಿ ಅದನ್ನ ಕೇಳೋಣ ಅಂತಂದ್ರೆ ನಿಮ್ಮ ಅಣ್ಣ ನನ್ ಕಾಲ್ ಪಿಕ್ ಮಾಡಿದ್ರೆ ತಾನೆ, ಇನ್ನೂ ನೀನ್ ಅನ್ಕೋಬಹುದು ನಾನೇನೋ ಮೇಲೆ ಬಿದ್ದೋಗಿ ಕೇಳ್ತಾ ಇದೀನಿ ಅಂತ, ಆತರ ಎಲ್ಲ ಏನಿಲ್ಲ, ಜಸ್ಟ್ ತಿಳ್ಕೊಳಕ್ಕೆ ಅಂತ ಸುಮ್ನೆ ಹಂಗೆ ಮ್ಯಾನೇಜ್ ಮಾಡ್ತಾಳೆ. ಇವಾಗ ಇವ್ರಿರೋ ಜಾಗಕ್ಕೆ ಅದೇ ಬಾರ್ಗೆನೆ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಬರ್ತಾ ಇದಾರೆ. ಪಕ್ಕದ ಟೇಬಲ್ ಅಲ್ಲೇ ಇರೋದು, ಬಟ್ ನಮ್ ಹೀರೋಯಿನ್ ಫಸ್ಟ್ ಗಮನಿಸ್ಕೊಳ್ಳೋದಿಲ್ಲ. ಇತರ ಇವ್ರು ಕೂತಿರ್ಬೇಕಾದ್ರೆ ಹೀರೋ ಅವ್ರ ಜೊತೆ ಬಂದಿರೋ ಇನ್ನೊಬ್ಬ ಬಂದು ಬರ್ಬೇಕಾಗಿತ್ತು ಒಳಗಡೆ, ಬಟ್ ಇವ್ರು ಎಲ್ಲಿದ್ದಾರೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ ಹೀರೋ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ಬಂದ್ ಕರ್ಕೊಂಡು ಹೋಗು ಅಂದಾಗ ಇವ್ನ್ ಕೂಡ ಹೋಗಿ ಕರ್ಕೊಂಡ್ ಬರಕ್ಕೆ ಅಂತ ಹೋಗ್ತಾನೆ. ನಮ್ ಹೀರೋ ಮತ್ತೆ ಇನ್ನೊಂದು ಹುಡುಗಿ ಮಾತ್ರನೇ ಪಕ್ಕದಲ್ಲಿ ಇರೋದು. ಇದೇ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಅಂತೂ ಫುಲ್ ಆಗಿ ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟು, ಏನಾಗಿದೆ ನಿಮ್ ಅಣ್ಣನ್ಗೆ, ಯಾಕೆ ನನ್ನ ಹತ್ರ ಮಾತಾಡಲ್ಲ ಅಂತ ಇದ್ದಾನೆ, ಹಂಗೆ ಹಿಂಗೆ ಅಂತ ಕೂಗಾಡ್ಕೊಂಡಿದ್ದವಳು ದಪ್ಪತ್ತ ಟೇಬಲ್ ಮೇಲೆ ಬಿದ್ದಿರ್ತಾಳೆ. ಹೀರೋಯಿನ್ ಹೇಳ್ತಾಳೆ, ಸಾಕು ಇವಾಗ ನಿನ್ಗೆ ಓವರ್ ಆಗೋಯ್ತು, ಬೇಗ ಮನೆಗೆ ಹೋಗೋಣ, ನಾನು ಹೋಗಿ ಬಿಲ್ ಪೇ ಮಾಡ್ಬಿಟ್ಟು ಬರ್ತೀನಿ, ಹೊರಗಡೆ ಬಂದ್ಬಿಡು ಅಂತ ಇವಳು ಬ್ಯಾಗ್ ಇಂದ ದುಡ್ಡೆ ತಕ್ಕ ಹೋಗ್ತಾಳೆ. ನೋಡಿ ಚೇಂಜ್ ಎಲ್ಲ ಕೆಳಗಡೆ ಬಿದ್ದೋಯ್ತು. ಅದನ್ನ ಆಯ್ಕೊಳ್ತಾ ಇರ್ಬೇಕಾದ್ರೇನೆ ಅಲ್ಲಿ ಬಂದಿರೋರು ಯಾರಿಗೋ ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದರಿಂದ ಒಂದ್ 2 ನಿಮಿಷ ಲೈಟ್ ಆಫ್ ಮಾಡ್ತಾರೆ ಅಂತ ಲೈಟ್ ನ ಆಫ್ ಮಾಡ್ಬಿಟ್ರು. ಆದ್ರೆ ಇವಳು ಇನ್ನು ಕೆಳಗಡೆ ಹಂಗೆ ಬಕ್ಕೊಂಡು ಟೇಬಲ್ ಆಗಿ ಹೋಗಿ ಕಾಯಿನ್ಸ್ ನೆಲ್ಲ ಆಯ್ಕೊಂತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಲೈಟ್ ನ ಕೂಡ ಆನ್ ಮಾಡ್ತಾರೆ. ನೋಡಿದ್ರೆ ಈಗ ಅವಳು ನಮ್ ಹೀರೋ ಅವರ ಟೇಬಲ್ ಕೆಳಗಡೆ ಇರ್ತಾಳೆ. ನಮ್ ಹೀರೋ ಬಂದು ಆ ಹುಡುಗಿ ಹತ್ರ ಕೇಳ್ತಾ ಇರ್ತಾನೆ, ನೀನ್ ಯಾವಾಗ ಬಂದೆ, ನೀನೇನಾಗ್ ಬಂದೆ ಅಂತ. ಅವಳು ಕೂಡ ಈ ತರನೇ ಬಂದಿದ್ದೆ, ನಿನ್ನ ನೋಡ್ದೆ ಮಾತಾಡ್ಸಕ್ ಬಂದೆ ಅಂತ ಮಾತಾಡ್ಕೊಂಡಿದ್ದವಳು. ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಟ್ಲು. ಹೀರೋ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಸೈಲೆಂಟ್ ಆಗಿರ್ತಾನೆ. ಇದ್ರ ನೋಡಿ ಹೀರೋಯಿನ್ ಗೊತ್ತರ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಯಪ್ಪ ಇಲ್ಲಿ ಬಂದ್ ಸಿಕ್ಕಾಕೊಂಡ ಅಂತ. ಇವಾಗ ಡೈರೆಕ್ಟ್ ಆಗಿ ಎದ್ದೋಗಕ್ಕೂ ಇಲ್ಲ, ಸುಮ್ನೆ ಇರಕ್ಕೂ ಇಲ್ಲ, ಆತರ ಆಗೋಯ್ತು ಅವಳ ಪರಿಸ್ಥಿತಿ. ಅಲ್ಲಿ ನೋಡಿದ್ರೆ ಅವಳು ಆಲ್ಮೋಸ್ಟ್ ನಮ್ ಹೀರೋಗೆ ಕಿಸ್ಸೆ ಮಾಡ್ಬಿಟ್ಲು. ಇದ್ರ ನೋಡಿ ನಮ್ ಹೀರೋಯಿನ್ ಇನ್ನೂ ಶಾಕ್ ಆಗ್ಬಿಟ್ಲು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವಳ ಫೋನ್ಗೊಂದು ಕಾಲ್ ಬರುತ್ತಾ, ಅದು ಬಂದಿದ ತಕ್ಷಣ ಭಯ
ಇಷ್ಟಪಟ್ಟವಳು ಅಲ್ಲಿರೋ ಡಸ್ಟ್ ಬಿನ್ ಐತಿ ತಲೆ ಮೇಲೆ ಹಾಕೊಂಡು ಓಡ್ತಾ ಇರ್ತಾಳೆ. ಅದನ್ನ ಗಮನಿಸು ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಫುಲ್ ಟೈಟ್ ಅಲ್ಲಿ ಇರ್ತಾಳೆ ಅಲ್ವಾ, ಅದು ಇನ್ಸೋ ಏನಕ್ಕೆ ಹತ್ರ ಓಡೋಗ್ತಾ ಇದೆಯಾ ಡಸ್ಟ್ ಬಿನ್ ತಲೆಗೆ ಹಾಕೊಂಡು ಅಂದ್ಲ. ನಮ್ ಹೀರೋ ನೋಡ್ಬಿಟ್ಟ ಹೋಗ್ತಾ ಇರೋದು ಹೀರೋಯಿನ್ ಅಂತ. ಅವಳು ಎದ್ದು ಬಿದ್ದು ಹೊರಗಡೆ ಬಂದವಳು ಡಸ್ಟ್ ಬಿನ್ ನ ಹೊರಗಡೆ ಕೆಲಸ ಮಾಡ್ತಾರ ಹತ್ರ ಕೊಟ್ಬಿಟ್ಟು ಅಲ್ಲಿಂದ ಓಡೋಟೋದ್ಲು. ಹೀರೋ ಮತ್ತೆ ಹೀರೋ ಫ್ರೆಂಡ್ ಇಬ್ರು ಹೊರಗಡೆ ಬಂದು ನೋಡ್ತಾರೆ. ಹೀರೋ ಫ್ರೆಂಡ್ ಹೇಳ್ತಾನೆ ಪಾಪ ಕಣ ಅವಳು ತುಂಬಾ ಫೀಲ್ ಮಾಡ್ಕೊಂಡಂಗಿದ್ದಾಳೆ ನೀವಿಬ್ರು ಕಿಸ್ ಮಾಡೋದನ್ನ ನೋಡಿ ಅಂದಾಗ ಹೀರೋ ಹೇಳ್ತಾನೆ ನಾವ್ ಕಿಸ್ ಮಾಡ್ಕೊಂಡ್ವಾ ಅಂತ. ಅವಾಗ್ಲೇ ಆಕ್ಚುಲಿ ಏನಾಯ್ತು ಅಂತ ತೋರ್ಸೋದು. ಅವಳು ಬಂದು ನಮ್ ಹೀರೋಗೆ ಪ್ರಪೋಸ್ ಮಾಡ್ಬಿಟ್ಟು ಕಿಸ್ ಮಾಡ್ಬೇಕು ಅಂತಾನೆ ಹೋಗಿರ್ತಾಳೆ. ಬಟ್ ನಮ್ ಹೀರೋ ತಡೆದ್ ಬಿಟ್ಟಿರ್ತಾನೆ. ಅದೇ ಟೈಮಲ್ಲಿ ಇವ್ರ ಫ್ರೆಂಡ್ ಮತ್ತೆ ಇನ್ನೊಬ್ಬ ಬಂದು ನೋಡ್ಬಿಟ್ಟು ಇವ್ರು ಕಿಸ್ ಮಾಡ್ತಾ ಇದಾರೆ ಅಂತ ತಪ್ಪಾಗಿ ತಿಳ್ಕೊಂಡಿರೋದು. ಹೀರೋ ಕೇಳ್ತಾನೆ ಹಂಗಾದ್ರೆ ಅದು ಕಿಸ್ ಮಾಡೋ ತರನ ಇತ್ತು ಅಂದಾಗ ಹೌದು ಕಣೋ ಕರೆಕ್ಟ್ ಆಗಿ ತಲೆ ಎಲ್ಲ ಅದೇ ಪೊಸಿಷನ್ ಅಲ್ಲಿ ಇತ್ತು ಅಂತ ಆಕ್ಷನ್ ಬೇರೆ ಮಾಡಿ ತೋರಿಸ್ತಾ ಇರ್ತಾನೆ. ಇವಾಗ ಇದನ್ನ ನೆನ್ಸ್ಕೊಂಡು ಪಾಪ ಕಣೋ ಅದನ್ನ ನೋಡ್ಬಿಟ್ಟು ಅವಳು ತುಂಬಾ ಫೀಲ್ ಮಾಡ್ತಿದ್ದಾಳೇನೋ ಎಲ್ಲೋ ಓಡೋಗಿ ಅಳ್ತಾ ಇರ್ತಾಳೇನೋ ಅಂದಾಗ ಹೀರೋ ಹೇಳ್ತಾನೆ ಛೇ ಆತರ ಏನಿಲ್ಲ ಕಣೋ, ಅವಳಿಗೆ ನನ್ ಮೇಲೆ ಹತ್ರ ಫೀಲಿಂಗ್ಸ್ ಎಲ್ಲ ಏನು ಇಲ್ಲ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ ಯಾಕೋ ಹತ್ರ ಹೇಳ್ತಾ ಇದೀಯಾ, ನಿಜವಾಗ್ಲೂ ಅವಳಿಗೆ ನಿನ್ ಮೇಲೆ ಫೀಲಿಂಗ್ಸ್ ಇದೆ. ಅವತ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಶೋಲ್ಡರ್ ಗೆ ಏಟಾದ ಕೂಡ ಅವಳು ತುಂಬಾ ಫೀಲ್ ಮಾಡಿ ಹತ್ಲು ಗೊತ್ತಾ ಅಂದಾಗ ನಮ್ ಹೀರೋ ಲೈಟ್ ಆಗಿ ಇವಾಗ ಡೌಟ್ ಬರ್ತಾ ಇದೆ, ನಿಜವಾಗ್ಲೂ ಅವಳಿಗೂ ನನ್ ಮೇಲೆ ಫೀಲಿಂಗ್ಸ್ ಇದೆಯಾ, ಹಂಗಾದ್ರೆ ಅವಳೇ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾಳ ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಅಲ್ಲಿಂದ ಇಷ್ಟೇ ಹೊತ್ತು ಹೊರಗಡೆ ಬಂದ್ರು ಇನ್ನು ಫುಲ್ ಟೈಟ್ ಅಲ್ಲೇ ಇದ್ದಾಳೆ. ಅಂದ್ರೆ ಅವ್ರ ಮನೆ ಟೆರೆಸ್ ಅಲ್ಲೇ ಕುತ್ಕೊಂಡು ಕುಡಿತಾ ಇರೋದು. ಒಂದ್ ಹುಡುಗಿನ ಇಷ್ಟ ಪಟ್ಟಿದೀನಿ, ನಾನೇ ನಿನ್ ಫಸ್ಟ್ ಲವ್ ಅಂತ ನೀನ್ ಹೇಳ್ದೆ, ಇಷ್ಟ ಪಟ್ಟಿದೀನಿ ಅಂತ ಹೇಳ್ದೆ. ಅಟ್ ಲೀಸ್ಟ್ ಬ್ರೇಕಪ್ ಆದಾಗ ಒಂದ್ 10 years ಗಾದ್ರೂ ಅವಳು ನಿನ್ಗೆ ನೆನ್ಪಿರಲ್ವೇನೋ, ಅಷ್ಟು ಬೇಗ ಅವಳನ್ನ ಮರ್ತೋಗ್ಬಿಟ್ಟ ಅಂತ ಇವಳು ಪೇಚಾಡ್ತಾ ಇದ್ರೆ ಪಕ್ಕದಲ್ಲಿ ಅವ್ರ ಅಣ್ಣ ಬಂದು ರಿಪ್ಲೈ ಮಾಡ್ತಾ ಇರ್ತಾನೆ. ಆಕ್ಚುಲಿ ನಮ್ ಹೀರೋ ಮನೆ ಕಡೆ ನೋಡ್ಕೊಂಡು ಬೈತಾ ಇರೋದು. ಅದಕ್ಕೆ ನಮ್ ಹೀರೋಯಿನ್ ಅವ್ರ ಅಣ್ಣ ಕೂಡ ಪಕ್ಕದಲ್ಲೇ ಕುತ್ಕೊಂಡು ಫುಲ್ ಟೈಟ್ ಆಗಿದ್ದಲ್ಲ, ಅವ್ನ್ ರಿಪ್ಲೈ ಮಾಡ್ತಾ ಇರ್ತಾನೆ ನಾನ್ ಎಲ್ಲಿ ಮರ್ತೆ, ಇವಾಗವರೆಗೂ ನನಗೆ ನನ್ ಫಸ್ಟ್ ಲವ್ ನೆನ್ಪಲ್ಲಿದ್ದಾಳೆ ಅಂತ. ಹೀರೋಯಿನ್ ಹೇಳ್ತಾಳೆ ಅಲ್ಲ ಕಣೋ, ನಿನ್ಗೆ ಅಟ್ ಲೀಸ್ಟ್ ಒಬ್ಳು ತುಂಬಾ ಮನ್ಸಾರ ಇಷ್ಟ ಆಗೋವರೆಗೂ ನೀನ್ ಅಲ್ಲಿ ತನಕ ವೇಟ್ ಮಾಡಕ್ ಆಗಲ್ವಾ, ನಿನ್ಗೆ ಫಸ್ಟ್ ಲವ್ ಬೇಡ್ವಾ ಅನ್ನೋ ತರ ಹೇಳಿದಾಗ ಹೀರೋಯಿನ್ ಅವ್ರ ಅಣ್ಣ ಹೇಳ್ತಾನೆ ಇಲ್ಲ ನಾನೆಲ್ಲಿ ಹೇಳ್ದೆ, ನನಗೆ ನನ್ ಫಸ್ಟ್ ಲವ್ ಬೇಕು, ಇವಾಗವರೆಗೂ ನನಗೆ ನನ್ ಫಸ್ಟ್ ಲವ್ ಮೇಲೆನೆ ನೆನ್ಪಾಗಿದೆ ಅಂತ ಹೇಳ್ತಾನೆ. ಹಂಗಿರ್ಬೇಕಾದ್ರೆ ಫಸ್ಟ್ ಲವ್ ನಿನ್ಗೆ ಇಂಪಾರ್ಟೆಂಟ್ ಅನ್ಬೇಕಾದ್ರೆ ಏನಕ್ಕೋ ಇನ್ನೊಬ್ಬಳನ್ನ ಕಿಸ್ ಮಾಡ್ತೀಯ ಅಂತ ಕೇಳಿದಾಗ ಇವನ್ ಹೇಳ್ತಾನೆ ಏನು ಕಿಸ್ ಮಾಡದ್ನ ಇವಾಗ ಅವಳೆ ಬಂದು ಕಿಸ್ ಮಾಡಿದಾಗ ನಾನ್ ಬೇಡ ಅಂತ ಹೇಳ್ಬೇಕಾಗಿತ್ತ, ನಾನು ಅವಾಯ್ಡ್ ಮಾಡ್ಬೇಕಾಗಿತ್ತ, ಇದಕ್ಕೆಲ್ಲ ಕಾರಣ ನಿನ್ ಫ್ರೆಂಡೇ ಕಣೆ, ನಿನ್ ಫ್ರೆಂಡೇ ಬಂದು ನನಗ್ ಕಿಸ್ ಮಾಡಿದ್ದು ಅಂತ ಅವ್ನ್ ಹೇಳ್ತಾ ಇದಾರೆ. ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಣ್ಣ ಹೇಳ್ತಾ ಇದ್ದಾನೆ. ನಮ್ ಹೀರೋಯಿನ್ ಹೇಳ್ತಾಳೆ ಸಾಕು ಬಾಯ್ ಮುಚ್ಚೋ, ನೀನ್ ಅದೆಲ್ಲ ಮಾತಾಡ್ಬೇಡ, ಒಬ್ಳ ಹತ್ರ ಬಂದು ಕಿಸ್ ಮಾಡ್ತಾಳೆ ಅಂದಾಗ ನೀನ್ ಬಿಟ್ಟಿರ್ಬಾರ್ದು, ಇಲ್ಲ ನನಗೆ ನನ್ ಫಸ್ಟ್ ಲವ್ ಇಂಪಾರ್ಟೆಂಟ್, ನೀನ್ ನನಗೆ ಕಿಸ್ ಮಾಡ್ಬೇಡ ಅಂತ ಹೇಳಿ ತಳ್ಬೇಕಾಗಿತ್ತು, ಹಂಗಾದ್ರೆ ನೀನ್ ಕೂಡ ಕಿಸ್ ನ ಎಂಜಾಯ್ ಮಾಡದೆ ತಾನೆ ಅಂದಾಗ ಹೀರೋಯಿನ್ ಅವ್ರ ಅಣ್ಣ ಹೇಳ್ತಾನೆ ಹೌದು ಆ ಕಿಸ್ಸು ತುಂಬಾ ಚೆನ್ನಾಗಿತ್ತು, ಅದು ನನಗೊಂಥರ ಗಿಫ್ಟ್ ತರ ಇತ್ತು, ಬೇಡ ಅಂತ ನನ್ ಕೈಲಿ ಅವಾಯ್ಡ್ ಮಾಡಕ್ ಆಗಿಲ್ಲ ಅಂತ ಇವನು ಸ್ವಲ್ಪ ಎಂಜಾಯ್ ಮಾಡಿರೋ ತರನೇ ಹೇಳ್ತಾನೆ. ಗಿಫ್ಟ್ ಅನ್ನೋ ಮಾತನ್ನ ಕೇಳಿದ ತಕ್ಷಣ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು, ಏನು ನಿನ್ಗೆ ಅದು ಗಿಫ್ಟ್ ತರ ಇತ್ತ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಮನೆ ಕಡೆ ಬರ್ತಾ ಇದ್ದಾಗ ನಮ್ ಹೀರೋಯಿನ್ ಇದ್ರೆ ಕಿರ್ಚ್ತಾ ಇರೋದು ಅವ್ನಿಗೆ ಕೇಳಿಸ್ಬಿಡ್ತು. ಏನೋ ಬಿಡು ನೀನ್ ಹೆಂಗೋ ಚೆನ್ನಾಗಿದ್ರೆ ನನಗ್ ಸಾಕು, ಹ್ಯಾಪಿಯಾಗಿರು ಅಂತ ಹೇಳಿ ಇದ್ರೂನು ನೀನ್ ಹೆಂಗೋ ಕಿಸ್ ಮಾಡ್ಬೋದು ಅಂತ ಬೈಕೊಂಡು ಆ ಕಾಲಲ್ಲಿರೋ ಚೊಪ್ಲಿನೆಲ್ಲ ಒದ್ದಿರ್ತಾಳೆ ನೋಡಿ. ಮೇಲಿಂದ ಚೊಪ್ಲಿ ಒಂದ್ ಬಂದು ಕೆಳಗಡೆ ಬಿದ್ಬಿಡ್ತು. ಅದು ನಮ್ ಹೀರೋ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಅಯ್ಯೋ ನನ್ ಚೊಪ್ಲಿ ಹೋಯ್ತೆ ಅಂತ ಹೇಳಿ ಇವಳು ಬಂದು ನೋಡೋಷ್ಟ್ರಲ್ಲಿ ನಮ್ ಹೀರೋ ಚೊಪ್ಲಿನ ಹಿಡ್ಕೊಂಡು ನಿಂತಿರ್ತಾನೆ. ಆಮೇಲೆ ಇವಳೆ ಕೆಳಗಡೆ ಹೋಗಿ ನಮ್ ಹೀರೋ ಹತ್ರ ಮಾತಾಡ್ತಾಳೆ. ಅಂದ್ರೆ ನಮ್ ಹೀರೋ ಬಂದು ಅದು ನೀನೇನ ಅಂತ ಕೇಳಿದಾಗ ಇವಳು ಹೇಳ್ತಾಳೆ ಚೇಚೆ ಇಲ್ಲ, ನಮ್ಮಣ್ಣ ಫುಲ್ಲಾಗೆ ಕುಡಿದ್ಬಿಟ್ಟು ಓವರ್ ಆಗಿ ಆಕ್ಟ್ ಮಾಡ್ತಾ ಇದ್ದ, ಅವನೇ ಈ ತರ ಚೊಪ್ಲಿ ಹಾಕ್ಬಿಟ್ಟಿದ್ದು ಅಂದಾಗ ನಮ್ ಹೀರೋ ಚೊಪ್ಲಿನ ನಮ್ ಹೀರೋಯಿನ್ ಕಾಲ್ಗೆ ಹಾಕ್ಬಿಟ್ಟು ನಾನು ಅದನ್ನ ಕೇಳ್ತಾ ಇಲ್ಲ, ಆ ಬಾರ್ ಅಲ್ಲಿ ನಾನ್ ಟೇಬಲ್ ಅಡಿ ಇದ್ದಿದ್ದು ನೀನೇ ತಾನೆ, ಆ ಡಸ್ಟ್ ಬಿನ್ ತಲೆಗೆ ಹಾಕೊಂಡು ಓಡೋಗಿದ್ ನೀನೇ ತಾನೆ ಅಂದಾಗ ಇವಳು ಇಲ್ಲಪ್ಪ ಅದ್ ನಾನಲ್ಲಪ್ಪ, ನಾನೇನ ಆ ಜಾಗಕ್ಕೆ ಬರ್ಲಿ, ಆದ್ರೆ ನೀನ್ ಯಾವಳನ್ನ ಕಿಸ್ ಮಾಡಿದ್ರೆ ನನಗೇನು ಅಂತ ಹೇಳಿ ಸ್ವಲ್ಪ ಜೆಲಸ್ ಅಲ್ಲಿ ಆಲ್ಮೋಸ್ಟ್ ಕುಡ್ದಿದ್ದಾಳಲ್ವಾ, ಸೊ ನಿಜ ಎಲ್ಲ ಹೊರಗಡೆ ಬಂದ್ಬಿಡ್ತು. ಮುಚ್ಚಿಡಕ್ ಟ್ರೈ ಮಾಡಿದ್ರೆ ಕೂಡ ಆಗ್ಲಿಲ್ಲ. ನಮ್ ಹೀರೋ ಕಂಡಿಡಿದ್ ಬಿಟ್ಟ, ಓ ಹಂಗಾದ್ರೆ ನಿನ್ಗೇನು ಪ್ರಾಬ್ಲಮ್ ಇಲ್ಲ, ನಾನ್ ಇನ್ನೊಬ್ಬಳನ್ನ ಕಿಸ್ ಮಾಡಿದ್ರೆ ಕೂಡ ನಿನ್ಗೇನು ಜೆಲಸ್ ಆಗಿ ಫೀಲ್ ಆಗಲ್ಲ ಅಂತ. ಯಾಕಂದ್ರೆ ಹೀರೋ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾನಲ್ವ ಅವಳು ಜೆಲಸ್ ಅಲ್ಲೇ ಇತರ ಕೋಪ ಮಾಡ್ಕೊಂಡು ಓಡೋಗಿದ್ದು ಅಂತ. ಅದ್ರ ಬಗ್ಗೆ ಕೇಳಿದಾಗ ಹೀರೋನ್ ಹೇಳ್ತಾಳೆ ಇಲ್ಲಪ್ಪ ನನಗೇನಾಗ ಜೆಲಸ್ ಆಗಿ ಫೀಲ್ ಆಗುತ್ತೆ, ನಿನ್ ಲೈಫು ನಿನ್ ಇಷ್ಟ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಹೀರೋ ಹೇಳ್ತಾನೆ ಸರಿ ಆಯ್ತು ಆ ಕಥೆನ ಬಿಡು, ನಾನು ಇವಾಗ ಡೈರೆಕ್ಟ್ ಆಗಿ ನಿನ್ನ ಹತ್ರ ಒಂದು ವಿಷಯ ಕೇಳ್ತಾ ಇದೀನಿ, ನಾನು ಇಲ್ಲಿಂದ USA ಹೋದ್ರೆ ನಿನ್ಗೆ ಇಷ್ಟನೇನಾ, ಅಂದ್ರೆ ನಾನು ಎಷ್ಟು ಬೇಗ ಇನ್ನಿಂದ ದೂರ ಹೋದ್ರೆ ನಿನ್ಗದು ಓಕೆನಾ, ನೀನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ಯಾ ಅಥವಾ ಈ ಪ್ರೆಸೆಂಟ್ ಅಲ್ಲಿ ಇದೆಯಾ, ಅದೆಲ್ಲ ನನ್ಗೇನು ಇಂಪಾರ್ಟೆಂಟ್ ಅಲ್ಲ, ನೀನ್ ಯಾವಾಗೂ ನಾನ್ ಇಷ್ಟಪಡೋ ಇನ್ಸೋನೆ, ನಾನು ಆ ಆಂಗಲ್ ಅಲ್ಲೇ ನಿನ್ನ ನೋಡೋದು, ಬಟ್ ನೀನ್ ನನ್ನ ಫ್ಯೂಚರ್ ವರ್ಗು ನೋಡಿದ್ಯಾ, ಹಂಗಾದ್ರೆ ನಿನ್ ಮನ್ಸಲ್ಲಿ ಇರೋದನ್ನ ನೀನ್ ಹೇಳು, ಇಷ್ಟು ವರ್ಷ ನೀನ್ ನನ್ನ ನೋಡಿದ್ಯಲ್ವಾ, ಒಂದ್ಸತಿ ಕೂಡ ನಿನ್ಗೆ ನನ್ ಮೇಲೆ ಫೀಲಿಂಗ್ಸ್ ಬರ್ಲಿಲ್ವಾ, ಅಂದ್ರೆ ಅದಕ್ಕೆ ನಾನು ವರ್ತೆ ಅಲ್ವಾ ಅಂತ ಇವನ್ ತುಂಬಾ ಫೀಲ್ ಆಗಿ ಕೇಳಿದಾಗ ಇವಳು ತುಂಬಾ ರೂಡ್ ಆಗಿ ಹೌದು ನೀನ್ ಅದಕ್ಕೆ ವರ್ತಲ್ಲ, ನನ್ಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು. ಹೀರೋಗಂತ್ರ ತುಂಬಾನೇ ಬೇಜಾರಾಗೋಯ್ತು. ಅಲ್ಲಿಂದ ಹೊರಟೋದ. ಸೈಲೆಂಟ್ ಆಗಿ ಅವ್ರ ಮನೆ ವಿಂಡೋ ಹತ್ರ ನಿಂತ್ಕೊಂಡು ಹೀರೋನ್ ಅವ್ರ ಮನೆ ಕಡೆನೆ ನೋಡ್ತಾ ಇರ್ತಾನೆ. ಇವಳಿಗೂ ತುಂಬಾ ಬೇಜಾರಾಗೋಯ್ತು, ಹರ್ಟ್ ಆಗೋ ತರ ಮಾತಾಡದ್ಲಲ್ವಾ, ಇವಳಿಗೂ ತುಂಬಾನೇ ಫೀಲ್ ಆಗೋಯ್ತು. ಫ್ಯೂಚರ್ ಅಲ್ಲಿ ಹೀರೋನ ಫಸ್ಟ್ ನೋಡಿದಾಗ ಹೇಳಿರ್ತಾಳಲ್ವಾ, ನಾನು ಇನ್ನೊಂದ್ಸತಿ ನಿನ್ನ ನೋಡಿದ್ರೆ ನನ್ನಲ್ಲಿರೋ ಫೀಲಿಂಗ್ಸ್ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಪ್ರಪೋಸ್ ಮಾಡಿರ್ತಾಳಲ್ವಾ, ಅದ್ರ ನೆನ್ಸ್ಕೊಂಡು ಅಳ್ತಾ ಇರೋದು. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಕಿಮ್ ಅವ್ರ ಅಪ್ಪ ಮತ್ತೆ ಅವತ್ತು ಬಟ್ಟೆ ಕೇಳಿದ್ರೇನೋ, ಅದಕ್ಕೆ ಕಿಮ್ ಬಟ್ಟೆ ತಂದು ಕೊಡ್ತಾ ಇದ್ದಾನೆ. ಅಪ್ಪ ಎಷ್ಟತಿ ಶಾರ್ಟ್ಸ್ ನ ಕೇಳ್ತೀರಾ, ಒಂದು ಆಫೀಸಲ್ಲಿ ಇಟ್ಕೊಳಕ್ಕೆ ನಿಮ್ಗೆ ಯಾವಾಗೂ ನಾನೇ ತಂದು ಕೊಡ್ಬೇಕಾ, ನನ್ಗೆ ಕೆಲಸ ಇರಲ್ವಾ ಅಂದಾಗ ಏನೋ ನೀನು ಅಪ್ಪನ್ಗೋಸ್ಕರ ಇಷ್ಟು ಕೂಡ ಮಾಡಲ್ವಾ ಅಂತ ಕೇಳ್ತಾ ಇದಾರೆ. ಸರಿ ನನಗೆ ಟೈಮ್ ಆಯ್ತು ಹೋಗ್ಬೇಕು ಅಂತ ಅವ್ರಲ್ಲಿಂದ ಹೋಗ್ಬೇಕಾದ್ರೆ ಇನ್ನೊಂದು ಆಫೀಸರ್ ಬಂದು ಕಿಮ್ ಅವ್ರ ಅಪ್ಪ ಹತ್ರ ಹೇಳ್ತಾರೆ, ಅಂದ್ರೆ ಆ ಕಿಲ್ಲರ್ದು ಟ್ರಕ್ ನ ಬಂದು ಟ್ರ್ಯಾಕ್ ಮಾಡಕ್ ಹೇಳಿರ್ತಾರಲ್ವಾ ಎಲ್ಲಿದೆ ನೋಡಿ ಅಂತ, ಅದು ಎಲ್ಲಿದೆ
ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಹೇಳೋದಿಲ್ಲ, ಹೀರೋಯಿನ್ ಕಿಡ್ನಾಪ್ ಮಾಡಿದ್ರಲ್ವಾ, ಕಿಡ್ನಾಪರ್ದು ಟ್ರಕ್ ಎಲ್ಲಿದೆ ಗೊತ್ತಾಯ್ತು ಅಂತ ಹೇಳಿದಾಗ ಕಿಮ್ಗೆ ಸಖತ್ ಶಾಕ್ ಆಗುತ್ತೆ. ಏನು ಹೀರೋಯಿನ್ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿದ್ರ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಅವ್ನ್ ಬಂದು ಈಗ ಒಂದು ಕಟಿಂಗ್ ಶಾಪ್ ಅಲ್ಲಿ ಇದ್ದಾನೆ. ಅಲ್ಲಿ ಫೋನ್ ಅಲ್ಲಿ ಮೆಸೇಜ್ ನ ನೋಡ್ತಾ ಇರ್ತಾನೆ. ನಮ್ ಹೀರೋಗೆ ಇವ್ನು ಆಡಿಷನ್ ಗೆ ಬಾರೋ ಅಂತ ಕರೆದಾಗ ಹೀರೋ ಇಲ್ಲ ನಾನೇನಕ್ ಬರ್ಬೇಕು ಅಂತ ಕೇಳಿರ್ತಾನೆ. ಅದನ್ನ ನೋಡ್ಬಿಟ್ಟು ನೀನ್ ಏನಕ್ ಬರ್ಬೇಕಾ, ಹೀರೋ ನಾನು ಆನ್ಸರ್ ಮಾಡ್ತೀನಿ ಅಂತ ಆ ಕಟಿಂಗ್ ಶಾಪ್ ಅವ್ರಿಗೆ ಫುಲ್ ಆಗಿ ನೀಟಾಗಿ ಟ್ರಿಮ್ ಮಾಡ್ಬಿಡಿ, ಕೂದ್ಲೆ ಇರಬಾರ್ದು ಆತರ ಫುಲ್ ಶಾರ್ಟ್ ಕಟ್ ಮಾಡ್ಬಿಡಿ, ಮಿಲಿಟರಿ ಕಟಿಂಗ್ ತರ ಅಂದಾಗ ಅವ್ರು ಕೇಳ್ತಾರೆ ಏನು ನೀನು ಮಿಲಿಟರಿಗೆ ಏನಾದ್ರು ಹೋಗ್ತಾ ಇದೀಯಪ್ಪ ಅಂದಾಗ ಇಲ್ಲ ಮಿಲಿಟರಿಗೆ ಹೋಗ್ತಾ ಇಲ್ಲ ಆಡಿಷನ್ ಗೆ ಹೋಗ್ತಾ ಇದೀನಿ ಅಂತ ಕಂಪ್ಲೀಟ್ ಆಗಿ ಬಾಡಿ ಹೊಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಫುಲ್ ಆಗಿ ಶಾರ್ಟ್ ಹೇರ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಮಂಕಿ ಕ್ಯಾಪ್ ಬೇರೆ ಹಾಕೊಂಡ್ ಬಂದಿದ್ದಾನೆ. ಹೀರೋ ಅವ್ರ ಮನೆಗೆ ಬಂದಿದ ತಕ್ಷಣ ಇವ್ನ ಅದನ್ನ ತೆಗೆದು ತೋರಿಸ್ಬಿಟ್ಟು ಇವಾಗ ಏನೋ ಗೊತ್ತಾ ನಾನು ಈ ತರ ಕಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಕೆಡೆ ಕುತ್ಕೊಂಡು ಹೂ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಟು ನನ್ಗೆ ಮ್ಯೂಸಿಕ್ ಕಾಣೋ ಪ್ರಾಣ, ನನ್ಗೆ ಇದ್ರಲ್ಲೇ ನನ್ ಫ್ಯೂಚರ್ ಇರೋದು, ನಾನು ಇದನ್ನ ಬಿಡಬಾರ್ದು ಅಂದಾಗ ಹೀರೋಗೂ ತುಂಬಾ ಫೀಲ್ ಆಗೋಯ್ತು. ಇವಾಗ ನೀನೇನೋ ಅಷ್ಟೊಂದು ಫೀಲ್ ಮಾಡಿ ಅಳ್ತಾ ಇದೀಯಾ ಅಂದಾಗ ಇಲ್ಲ ಕಣೋ ನಾನು ಆಡಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ನೀನ್ ನನ್ನ ಜೊತೆ ಬರ್ಬೇಕು ಅಂದಾಗ ಹೀರೋಗೂ ತುಂಬಾ ಫೀಲ್ ಆಗೋಯ್ತು. ಹೀರೋ ಓಡೋಗಿ ಅವ್ರನ್ನ ಹಗ್ ಮಾಡ್ಕೊಂಡು ಇಲ್ಲ ಕಣೋ ನೀನ್ ಅಳ್ಬೇಡ, ನಾನು ಬರ್ತೀನಿ ಆಡಿಷನ್ ಗೆ, ಇಬ್ರು ಹೋಗಿ ಪಾರ್ಟಿಸಿಪೇಟ್ ಮಾಡೋಣ, ಆಡಿಷನ್ ಅಲ್ಲಿ ನಾವು ವಿನ್ ಆಗ್ತೀವಿ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾ ಇದ್ದಾನೆ. ಆಕ್ಚುಲಿ ಇದೆಲ್ಲ ಕನಸು ಅಂದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ಕನಸು ಕಾಣ್ತಾ ಇರೋದು. ಈಗ ಅವ್ನ್ ಬಂದು ನಿಂತ್ಕೊಂಡಾಗ ಆಸ್ ಯೂಶುವಲ್ ನಮ್ ಹೀರೋ ಕೂಡ ಬರ್ತಾನೆ. ಅವ್ನ್ ಬಂದಿದ ತಕ್ಷಣ ಇವಾಗ ಈ ತರನೇ ನಡೆಯುತ್ತೆ ಅಂತ ಮೆಂಟಲ್ ತರ ನಗ್ತಾ ಇದ್ದವನು ತಲೆಯಲ್ಲಿರೋ ಆ ಮಂಕಿ ಕ್ಯಾಪ್ ನ ತೆಗಿಬೇಕು ಅಂತ ಅನ್ಕೊಳ್ತಾನೆ. ಬಟ್ ನಮ್ ಹೀರೋ ಗಮನಿಸ್ಕೊಂಡೆಲ್ಲ ಅವ್ನ್ ಪಾಡ್ಗ ಅವ್ನ ಟೇಬಲ್ ಹತ್ರ ಹೊರಟದ. ಏನೋ ಆಡಿಷನ್ಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಇದ್ದ ಅಂದಾಗ ಇವ್ನು ಕೂಡ ಹೌದು ಆಡಿಷನ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ನಾನ್ ಕೂಡ ಬರ್ತೀನಿ ಅಂತ ತುಂಬಾ ಸಿಂಪಲ್ ಆಗಿ ನಮ್ ಹೀರೋ ಒಪ್ಕೊಂಡ್ಬಿಟ್ಟ. ನಮ್ ಹೀರೋ ಫ್ರೆಂಡ್ ಗ ಸಖತ್ ಶಾಕ್ ಆಗೋಯ್ತು. ಇದು ಹೇಳೋದನ್ನ ಮೆಸೇಜ್ ಅಲ್ಲಿ ಹೇಳಿದ್ರೆ ನಾನೇನಕ್ಕೋ ನನ್ನ ಹೇರ್ ನ ಹತ್ರ ಕಟ್ ಮಾಡ್ಕೊಂಡು ಬರ್ತಾ ಇದ್ದೆ ಅಂತ. ಸರಿ ನೀನ್ ಆಡಿಷನ್ ನಡೆಯೋ ಜಾಗದಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಕಾಲೇಜ್ ಮುಗಿಸ್ಕೊಂಡ ಜಾಗಕ್ಕೆ ಬಂದ್ಬಿಡ್ತೀನಿ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ಟು ಹೊರಟೋದ. ನಮ್ ಹೀರೋ ಫ್ರೆಂಡ್ ಗೆ ಶಾಕ್ ಇಂದ ಇನ್ನು ಪಾಪ ಹೊರಗಡೆ ಬಂದಿಲ್ಲ. ಇನ್ನೊಂದ್ ಕಡೆ ಕಾಲೇಜಲ್ಲಿ ಹುಡುಗಿರೆಲ್ಲ ಹ್ಯಾನ್ಸಮ್ ಆಗಿರೋ ಒಂದೊಂದು ಹುಡುಗ ಬಂದಿದ್ದಾನೆ ಕಣೆ, ಅವ್ರ ಗರ್ಲ್ ಫ್ರೆಂಡ್ ನೋಡಕ್ಕೆ ಅಂತ ಕಾಣಿಸುತ್ತೆ, ಕೈಯಲ್ಲಿ ಬೊಕ್ಕೆ ಎಲ್ಲ ಇಟ್ಕೊಂಡಿದ್ದಾನೆ ಅಂತ ಹೇಳಿದಾಗ ಹೀರೋಯಿನ್ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೋಡಿದ್ರೆ ಕೆಮ್ಮೆ ಬಂದಿರೋದು. ಅವ್ನು ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗೋಯ್ತು. ನೀನ್ ಏನಕ್ ಬಂದಿ, ನನ್ನ ನೋಡಕ್ ಇಲ್ಲಿವರೆಗೂ ಏನಕ್ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳ. ಅದೇ ಟೈಮಲ್ಲಿ ಇವ್ರಿಬ್ರು ಹತ್ರ ಮಾತಾಡ್ಕೊಳ್ತಾ ಇರೋದನ್ನ ಅಲ್ಲಿಂದ ಹೀರೋ ನೋಡ್ಬಿಟ್ಟ. ಇವ್ನ್ ಬೇರೆ ಇಲ್ಲ ನಾನು ಟ್ರೌಸರ್ ನ ತಗೊಂಡೋಗಕ್ ಬಂದಿದ್ದೀನಿ ಅಂದಾಗ ಟಕ್ಕಂತ ಬಾಯಿನ ಮುಚ್ಬಿಟ್ಲು. ಇವ್ನಿನ್ನ ಬಾಯಿಲಿಂದ ಹೋಗೋಣ ಅಂತ ಸಪರೇಟ್ ಆಗಿ ಕರ್ಕೊಂಡು ಹೋದಾಗ ಹೀರೋಯಿನ್ ಕೇಳ್ತಾಳೆ ಯಾಕೋ ನನ್ಗೋಸ್ಕರ ನೀನ್ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀಯ ಅಂದಾಗ ಇವನು 1 ನಿಮಿಷ ಅಂದಾಗ ಏನು 1 ನಿಮಿಷನ ಸುಳ್ಳು ಹೇಳ್ಬೇಡ ಅಂದಾಗ ಇಲ್ಲ 5 ನಿಮಿಷ ಅಂತಾನೆ. ಇವಳು ಕೇಳ್ತಾಳೆ ಏನು ನಾನೇ ನಿನ್ ಮೆಂಟಲ್ ತರ ಕಾಣಿಸ್ತಾ ಇದೀನೇನೋ, ಕರೆಕ್ಟ್ ಆಗಿ ನಿಜ ಹೇಳು ಎಷ್ಟೊತ್ತಿಂದ ನನ್ಗೋಸ್ಕರ ವೇಟ್ ಮಾಡ್ತಾ ಇದೀಯ ಅಂದಾಗ ಅವ್ನ ಅಂತಾನೆ ಇದು ಆ ಮರದಲ್ಲಿರೋ ಎಲೆಗಳೆಲ್ಲ ಉದ್ರೋವರೆಗೂ ನಾನು ನಿನ್ಗೋಸ್ಕರ ವೇಟ್ ಮಾಡ್ತೀನಿ, ನನ್ ಜೀವನ್ ಪರ್ಯಂತ ನಿನ್ಗೋಸ್ಕರ ನಾನು ವೇಟ್ ಮಾಡ್ತೀನಿ, ಈ ಯೂನಿವರ್ಸ್ ಒಡೆದೋಗಿ ಧೂಳ್ ಆಗೋವರೆಗೂ ನಾನು ನಿನ್ನ ಲವ್ ಮಾಡ್ತೀನಿ ಅಂದಾಗ ಹೀರೋಯಿನ್ ಫುಲ್ ಆರ್ಟ್ಗೆ ಟಚ್ ಆಗೋಯ್ತು. ಅವಳು ಓಡೋಗಂಗೆ ಕಿಮ್ನ ಹಗ್ ಮಾಡ್ಕೊಂತಾಳೆ. ಇದೆಲ್ಲ ನಾವ್ ಅನ್ಕೊಂಡಿರೋ ತರ ನಮ್ ಹೀರೋ ಇಮ್ಯಾಜಿನೇಷನ್. ಅವ್ನು ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಇದ್ರ ಇಮ್ಯಾಜಿನೇಷನ್ ಬಂದಿದ ತಕ್ಷಣ ಅವ್ನ ಕೈಲಿ ತಾಳ್ಕೊಳಕ್ಕೆ ಆಗ್ಲಿಲ್ಲ, ದಡ ಅಂತ ಟೇಬಲ್ ನ ತಟ್ಬಿಟ್ಟ. ಸೊ ಎದುರುಗಡೆ ಇರೋ ಅವ್ರ ಫ್ರೆಂಡ್ ಗೆ ಅವ್ನ್ ಪ್ಲೇಟ್ ಇಂದ ಮೀಟ್ ಏನೋ ಎತ್ಕೊಂಡೇನೋ ಏನೋ ಒಂದೇ ಒಂದ್ ಪೀಸೆ ಕಣೋ ಎತ್ಕೊಂಡಿದ್ದು, ಅದಕ್ಕೆ ಯಾಕೋ ಇಷ್ಟು ಸೀರಿಯಸ್ ಆಗ್ತೀಯಾ ಅಂತ. ಬಟ್ ಅವ್ನ್ಗೆ ರಿಯಲೈಸ್ ಆಯ್ತು ನಮ್ ಹೀರೋ ಬೇರೆನೋ ನೆನ್ಸ್ಕೊಂಡು ಮಾತಾಡ್ತಾ ಇದ್ದಾನೆ ಅಂತ. ಅವ್ನ್ ಪಡ್ಕೊಂಡ ಪೀಸ್ ನ ಎತ್ಕೊಂಡ್ ತಿಂತಾ ಇರ್ತಾನೆ. ಇಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ಮತ್ತೆ ಕಿಮ್ ಇಬ್ರು ರೆಸ್ಟೋರೆಂಟ್ ಗೆ ಬಂದಿರ್ತಾರೆ. ಇವಳು ಕೇಳ್ತಾಳೆ ನಾನು ನೋಡಕ್ ಬಂದೆ ಸರಿ ಬೊಕ್ಕೆ ಏನಕ್ಕೋ ತಗೊಂಡ್ ಬಂದಿದ್ಯಾ ಕೈಯಲ್ಲಿ ಅಂತ ಕೇಳಿದಾಗ ಕಿಮ್ ಕೇಳ್ತಾನೆ ಓ ಬೊಕ್ಕೆ ನಿನಗೆ ಅಂತ ಅನ್ಕೊಂಡ್ಬಿಟ್ಟ, ಸಾರಿ ಮೇಡಮ್ ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಆಕ್ಚುಲಿ ನಿಮ್ ಕಾಲೇಜ್ ಹತ್ರ ಬಂದಾಗ ಒಂದ್ ಹುಡ್ಗಿ ನನಗೆ ಬೊಕ್ಕೆನ ಕೊಟ್ಬಿಟ್ಟು ನಾನಂದ್ರೆ ಅವ್ಳಿಗೆ ಇಷ್ಟ ಅಂತ ಹೇಳಿದ್ಲು ಗೊತ್ತಾ ಅಂದಾಗ ಅವಳು ಕೂಡ ಓ ಹೌದಾ ಸರಿ ಆಯ್ತು ತಗೋ ಇದು ನಿನ್ ಡ್ರೆಸ್, ಇಲ್ಲಿ ನನ್ ಟ್ರೌಸರ್ ಕೊಡು ಅಂತ ಅವ್ನ್ ಕೇಳಿದಾಗ ಇವಳು ಹೇಳ್ತಾಳೆ ಏನು ಟ್ರೌಸರಾ, ಇಲ್ಲಿ ಲೂಸು, ಅದನ್ನ ಯಾರಾದ್ರೂ ಕೈಲಿ ಇಟ್ಕೊಂಡು ತಿರುಗ್ತಾ ಇರ್ತಾರೇನೋ, ಅದನ್ನ ತಗೊಳ್ಳೋದಕ್ಕೋಸ್ಕರ ಇಲ್ಲಿವರೆಗೂ ಬಂದ ಅಂದಾಗ ಕಿಮ್ ಹೇಳ್ತಾನೆ ಚಾಚಾ ನಾನು ಅದೊಂದಕ್ ಮಾತ್ರ ಬರ್ಲಿಲ್ಲ, ನಿನ್ ಡ್ರೆಸ್ಸು ನನ್ನ ಹತ್ರ ಇತ್ತು ಅದನ್ನು ಕೊಟ್ಬಿಟ್ಟು ಒಂದ್ ವಿಷಯದ ಬಗ್ಗೆ ಮಾತಾಡೋಣ ಅಂತ. ಆಕ್ಚುಲಿ ನಿನ್ ಬಗ್ಗೆ ನನ್ಗೆ ತುಂಬಾನೇ ಫೀಲ್ ಆಯ್ತು. ಲಾಸ್ಟ್ ಇಯರ್ ನಿನ್ನ ಕಿಡ್ನಾಪ್ ಮಾಡಕ್ಕೆ ಯಾರೋ ಟ್ರೈ ಮಾಡಿದ್ರಂತೆ, ನಮ್ಮ ಅಪ್ಪನ ನೋಡೋಣ ಅಂತ ಹೋಗಿದ್ದೆ, ಅವಾಗ ನನ್ಗೆ ವಿಷಯ ಗೊತ್ತಾಯ್ತು ಅಂತ. ಅಂದ್ರೆ ಆ ಪೊಲೀಸ್ ಆಫೀಸರ್ ಅವ್ರ ಮಗ ನಾನೇ ಅನ್ನೋ ವಿಷಯನ ಇವ್ನು ಹೇಳ್ಬಿಟ್ಟ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನೋ ಸರ್ ಅವ್ರ ಮಗನ ನೀನು ಒಂದು ಪೊಲೀಸ್ ಆಫೀಸರ್ ಮಗ ತರ ಇದಕ್ಕೂ ಮುಂಚೆ ನೀನ್ ನಡ್ಕೊಂತಾ ಇರ್ಲಿಲ್ವೇ ಅಂದಾಗ ಅವನ ನೋಡಪ್ಪ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಗೆ ನನ್ ಬಗ್ಗೆ ಇಷ್ಟೆಲ್ಲ ಕೇರಿಂಗ್ ಇದೆಯಾ, ನನ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ಅಂದಾಗ ಇವಳಂತಾಳೆ ಸರಿ ಬಿಡು ನನ್ಗೆ ಅದೆಲ್ಲ ಏನೋ ಬೇಕಾಗಿಲ್ಲ, ಇದ್ರೂನು ಇದು ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟರ್, ಪ್ಲಸ್ ತುಂಬಾನೇ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೀನಿ, ನಾನು ಯಾರ ಹತ್ರನೂ ಹೇಳಿಲ್ಲ, ನೀನು ಯಾರ ಹತ್ರನೂ ಹೇಳ್ಬೇಡ ಅಂದಾಗ ಕಿಮ್ ಕೇಳ್ತಾನೆ ಹಂಗಾದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೂಡ ನೀನ್ ಹೇಳಿಲ್ವಾ ಅಂದಾಗ ಇಲ್ಲ ಇದನ್ನ ಹೇಳಿದ್ರೆ ಅವ್ರಲ್ಲಿ ಗಾಬರಿ ಆಗ್ತಾರೋ ಅಂತ ನಾನು ಅವ್ರ ಹತ್ರ ಹೇಳಿಲ್ಲ ಅಂದಾಗ ಕಿಮ್ ಹೇಳ್ತಾನೆ ಸರಿ ಬಿಡು ನೀನ್ ಸುಮ್ನೆ ಟೆನ್ಷನ್ ಆಗ್ಬೇಡ, ನಮ್ಮಮ್ಮ ಸತ್ತಾಗಿಂದ ನಮ್ಮಪ್ಪ ಆ ಪೊಲೀಸ್ ಸ್ಟೇಷನ್ ಗತಿ ಅಂತ 24 ಗಂಟೆ ಪೊಲೀಸ್ ಸ್ಟೇಷನ್ ಅಲ್ಲೇ ಇರ್ತಾರೆ, ಸೊ ಆದಷ್ಟು ಬೇಗ ಅಪ್ಪ ಎಲ್ಲ ಕ್ಲಿಯರ್ ಮಾಡಾಕ್ತಾನೆ ನಿನ್ ಕೇಸ್ ನ ಅಂದಾಗ ಇವಳು ಹೇಳ್ತಾಳೆ ಇಲ್ಲ ನನ್ ಬಗ್ಗೆ ಅವರು ಕ್ಲಿಯರ್ ಮಾಡದೇ ಇದ್ರು ಸಾಕು, ನಿನ್ ಕಡೆಯಿಂದ ನನಗೆ ಒಂದೇ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು, ಆ ರಿವರ್ ಸೈಡ್ ಒಂದು ಕೊಲೆ ಮಾಡಿದ್ದಲ್ವಾ ಆ ಕೊಲೆಗಾರ ಅವನ್ಗೂ ಮತ್ತೆ ಹೀರೋಗೆ ನನ್ನ ಕಾಪಾಡೋ ಟೈಮ್ ಅಲ್ಲಿ ಒಂದು ಕ್ಲಾಶ್ ಆಗಿತ್ತು, ಅದರಿಂದ ಹೀರೋ ಅವನನ್ನ ಪೊಲೀಸ್ ಸ್ಟೇಷನ್ ಗೆ ಕೂಡ ಹಿಡಿದಾಕಿದ್ದ, ಅವನು ಜೈಲಿಂದ ರಿಲೀಸ್ ಆಗಿ ಬಂದ್ಮೇಲೆ ಹೀರೋನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಇವಳು ನಿಜ ಹೇಳ್ತಾ ಇರ್ಬೇಕಾದ್ರೇನೆ ಟೈಮ್ ಫ್ರೀಸ್ ಆಗೋಯ್ತು. ನಿಜ ಹೇಳಿದ್ರೆ ಆಟೋಮೆಟಿಕ್ ಟೈಮ್ ಫ್ರೀಸ್ ಆಗುತ್ತಲ್ವಾ, ಇವಳಿಗೆ ನಿಜ ಹೇಳಕ್ಕೂ ಆಗ್ತಲ್ಲ. ಸರಿ ಆಯ್ತು ನನ್ಗೆ ನೀನು ಒಂದೇ ಒಂದು ಹೆಲ್ಪ್ ಮಾಡು, 2023 ಅಲ್ಲಿ ಹೆಂಗಾದ್ರೂ ಮಾಡಿ ಹೀರೋನ ಪ್ರೊಟೆಕ್ಟ್ ಮಾಡು ಅಂತ ನಿಮ್ಮ ಅಪ್ಪ ಹತ್ರ ಹೇಳ್ಬಿಡು ಅಂದಾಗ ಇವ್ನು ಹೇಳ್ತಾನೆ ಏನು ಹೀರೋನ ಪ್ರೊಟೆಕ್ಟ್ ಮಾಡು ಅಂತ ಹೇಳ್ಬೇಕಾ, ಏನ್ ಹೇಳ್ತಿದ್ಯಾ ಅಂದಾಗ ಹೌದು ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಅಪ್ಪಗೆ ಈ ವಿಷಯನ ತಿಳಿಸ್ಬಿಡು ಅಂದಾಗ ಸರಿ 2023 ಪರ್ಟಿಕ್ಯುಲರ್ ಆಗಿ ಯಾಕೆ ಅಂದಾಗ ಆ ರೀಸನ್ ಎಲ್ಲ ನನ್ ಕೈಲಿ ಹೇಳಕ್ ಆಗಲ್ಲ ಕಣೋ, ನಾನು ಹೇಳಿದ್ರೆ ಕೂಡ ನಿನ್ಗೆ ಅದ್ ಕೇಳಿಸಲ್ಲ, ನಿನ್ಗೆ ಅರ್ಥ ಆಗಲ್ಲ ಅಂತ
ಹೇಳ್ತಾಳೆ. ಕಿಮ್ ಹೇಳ್ತಾನೆ ಸರಿ ಬಿಡು ನನಗೆ ಅರ್ಥ ಆಗಿಲ್ಲ ಅಂದ್ರೆ ಏನು, ಆ ಟೈಮಲ್ಲಿ ನೀನೇ ಹೋಗಿ ಹೀರೋಗೆ ಹೇಳ್ಬೋದಲ್ವಾ ಹುಷಾರಾಗಿರು ಅಂತ, ಅಂದ್ರೆ ಆ ಕೊಲೆಗಾರದಿಂದ ಅವನ್ನ ಕಾಪಾಡ್ಬೋದಲ್ವಾ ಅಂದಾಗ ಇವಳು ಹೇಳ್ತಾಳೆ ಆ ಟೈಮಲ್ಲಿ ನಾನು ಅವನ ಜೊತೆ ಇರಲ್ಲ ಕಣೋ, ನಾನು ದೂರ ಇರ್ತೀನಿ, ಅದರಿಂದಾನೇ ಹೇಳ್ತಾ ಇರೋದು. ಆ ಟೈಮಲ್ಲಿ ಇವಾಗ ಪ್ರೆಸೆಂಟ್ ಇರೋ ಹೀರೋಯಿನ್ಗೆ ಹೀರೋ ಯಾರಂತಾನೂ ಗೊತ್ತಿರೋದಿಲ್ಲ, ಅವಳಿಗೆ ಮಾತಾಡಕ್ ಕೂಡ ಆಗಲ್ಲ, ಅದಕ್ಕೆ ನಿನ್ನ ಹತ್ರ ಹೆಲ್ಪ್ ಕೇಳ್ತಾ ಇದೀನಿ ಅಂದಾಗ ಕಿಮ್ಗೆ ಏನ್ ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳ್ತಾ ಇದೀಯ, ನನಗೆ ಅರ್ಥ ಆಗೋತರ ಹೇಳಿದ್ರೆ ತಾನೆ ನಾನ್ ಅರ್ಥ ಮಾಡ್ಕೊಳಕ್ಕೆ, ಇದ್ರ ಒಟ್ಟೊಟ್ಟಾಗಿ ಹೇಳಿದ್ರೆ ನನಗೆ ಹೆಂಗ ಅರ್ಥ ಆಗುತ್ತೆ ಅಂದಾಗ ಹೀರೋಯಿನ್ಗ ತಲೆ ಕಿತ್ಕೊಳ್ಳೋ ತರ ಆಗ್ತಾ ಇರುತ್ತೆ. ನಾನು ಹೇಳಿದ್ರೆ ಕೂಡ ನಿನ್ಗೆ ಅರ್ಥ ಆಗಲ್ಲ ಕಣೋ, ನಾನು ಹೆಂಗೋ ಹೇಳಿ ಅಂತ. ಇದ್ರು ಇವಳು ಹೇಳ್ತಾಳೆ ನಾನು ಆಲ್ರೆಡಿ ಹೀರೋ ಹತ್ರ ಹೇಳ್ಬಿಟ್ಟೆ, ಅವ್ನು ನಂಬುದ್ನೋ ಬಿಟ್ನೋ ಅನ್ನೋದು ಸೆಕೆಂಡರಿ, ಇವನ ಹತ್ರ ಕೂಡ ಹೇಳೋಣ ಏನ್ ಹೇಳೋದ್ರಲ್ಲಿ ಅಂತ, ನಾನು ಫ್ಯೂಚರ್ ಇಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಲಾ. ಅದಕ್ಕೆ ಒಂದ್ ಸ್ವಲ್ಪ ಶಾಕ್ ಆದಂಗೆ ಇರುತ್ತೆ. ಇವಳಂಗೆ ಅವ್ರನ್ನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಪಾರ್ಟ್ಸ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಆಲ್ರೆಡಿ ತುಂಬಾ ಡಿಲೇ ಆಗಿರೋದ್ರಿಂದ ಸಾರಿ ಕೇಳ್ತಾ ಇದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.